ಇಲ್ಲ ಮತ್ತೆ ಆರ್ಯನ್ ಮ್ಯಾಜಿಕಲ್ ಹೀಲಿಂಗ್ ಸೆಂಟರ್ ಚಿಕ್ಕಬಳ್ಳಾಪುರ, ಆರ್ಯನ್ ಮ್ಯಾಜಿಕಲ್ ಟೀಚಿಂಗ್ಸ್ ಗ್ರೂಪ್ ಚಿಕ್ಕಬಳ್ಳಾಪುರ ವತಿಯಿಂದ ಮಾಡ್ತಾ ಇದೆ ಅಂತ ಈ ಒಂದು ಫೆಸ್ಟಿವಲ್ ಮಕರ ಸಂಕ್ರಾಂತಿ ಫೆಸ್ಟಿವಲ್ ಡೊನೇಷನ್ಸ್ ಕ್ಲಾಸ್ಗೆ ನಿಮ್ಗೆಲ್ಲ ಕೂಡ ಸ್ವಾಗತ ಬಯಸ ಇವತ್ತಿನ ಕ್ಲಾಸ್ ಸ್ಟಾರ್ಟ್ ಮಾಡಿ. गणेश जी के 12 नामों के श्रवण से जातक को जीवन में कभी किसी चीज का अभाव नहीं रहता और उसके लिए लक्ष्मी माता के द्वार हमेशा खुले रहते हैं। गणेश जी के 12 नामों का श्रवण करें। जय श्री गणेश। ओम सुमुखाय नमः। ओम एकदंताय नमः। ओम कपिलाय नमः। ओम गजकर्णकाय नमः। ओम लंबोदराय नमः। ओम विकटाय नमः। ओम विघ्ननाशाय नमः। ओम विनायकाय नमः। ओम धूम्रकेतवे नमः। ओम गणाध्यक्षाय नमः। ओम भालचंद्राय नमः। ओम गजाननाय नमः। ಎಲ್ಲರಿಗೂ ಕೂಡ ಮತ್ತೊಮ್ಮೆ ಸ್ವಾಗತ ಬಯಸ್ತಾ ಎಲ್ಲರಿಗೂ ಕೂಡ ಮೊದಲಿಗೆ ಮಕರ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ಎಲ್ಲರಿಗೂ ತಿಳಿಸ್ತಾ ಇವತ್ತಿನ ಒಂದು ಕ್ಲಾಸು ಈ ಒಂದು ಸಂಕ್ರಾಂತಿ ಹಬ್ಬದ ವಿಶೇಷ. ಸಂಕ್ರಾಂತಿ ಹಬ್ಬ ಅಂದಿದ ತಕ್ಷಣನೇ ನಮಗೆ ಎಲ್ಲರಿಗೂ ಗೊತ್ತಿರೋಂಗೆ ಇದು ಪರ್ವಕಾಲ ಅಂತ ಹೇಳ್ಬಿಟ್ಟು ನಾವು ಹೇಳ್ತೀವಿ. ಈ ಒಂದು ಪರ್ವಕಾಲದಲ್ಲಿ ಕೆಲವೊಂದು ಡೊನೇಷನ್ಸ್ ಕೊಡೋದ್ರಿಂದ ತುಂಬಾನೇ ಬೆನಿಫಿಟ್ ಸಿಗುತ್ತೆ. ಅಂತ ಒಂದು ಡೊನೇಷನ್ಸ್ ಅಲ್ಲಿ ಯಾವ್ದು ಸಿಂಪಲ್ ಆಗಿ ಒಂದು ರಾಶಿ ಪ್ರಕಾರ ನಾವು ತಗೊಂಡಾಗ ಕೆಲವೊಂದು ರಾಶಿಯವರು ಕೆಲವೊಂದು ಡೊನೇಷನ್ಸ್ ಕೊಡೋದ್ರಿಂದ ತುಂಬಾ ಬೆನಿಫಿಟ್ ಆಗುತ್ತೆ. ಅಂತವು ಕೆಲವೊಂದು ನಿಮ್ಗೀಗ ತಿಳಿಸ್ಕೊಡ್ಲಾಗುತ್ತೆ ನೋಡಿ. ಮೊದಲನೇದಾಗಿ ಮೇಷರಾಶಿಗೆ ಇದು ತಿಳಿಸ್ತಾ ಇರುವಂತದ್ದು ಸಿಂಪಲ್ ಆಗಿರುವಂತದ್ದು ರಾಶಿ ಪ್ರಕಾರ ಇದನ್ನ ತಗೋಬೇಕಾಗುತ್ತೆ. ಅಂದ್ರೆ ನಿಮ್ಮ ಒಂದು ಜನ್ಮ ಕುಂಡ್ಲಿನಲ್ಲಿ ಚಂದ್ರ ಇರುವಂತ ಒಂದು ಚಂದ್ರ ಸ್ಥಿತವಾಗಿರುವಂತ ಒಂದು ರಾಶಿನ ತಗೋಬೇಕಾಗತ್ತೆ. ಇದು ಸಿಂಪಲ್ ಆಗಿ ಹೇಳ್ತಾ ಇರುವಂತದ್ದು. ನಿಮ್ಮ ಜಾತಕದ ಆಧಾರದ ಮೇಲೆ ಬೇರೆ ಬೇರೆ ಒಂದು ರೆಮಿಡೀಸ್ ಕೂಡ ಬರುತ್ತೆ. ಇದು ಸಿಂಪಲ್ ಆಗಿ ತಿಳಿಸ್ತಾ ಇರುವಂತದ್ದು ನೋಡಿ. ಮೊದಲಿಗೆ ಫಸ್ಟ್ ಮೇಷರಾಶಿನಲ್ಲಿ ಬಂದಾಗ, ಮೇಷರಾಶಿ ಅಂದಿದ ತಕ್ಷಣ ನಮ್ಗೆಲ್ಲ ಗೊತ್ತು ಇದು ರೂಲ್ಡ್ ಬೈ ಮಾರ್ಸ್ ಏನೋ ರೂಲ್ ಆಗ್ತಾ ಇರೋದ್ರಿಂದ ಡೊನೇಷನ್ ಬಂದ್ಬಿಟ್ಟು ಜಾಗ್ರಿ, ಈ ಒಂದು ಜಾಗ್ರಿ ಮತ್ತೆ ರೆಡ್ ಕ್ಲಾತ್ಸ್ ಮತ್ತೆ ಕಾಪರ್ ವೆಸಲ್ಸ್ ಇದನ್ನ ಕೊಡೋದ್ರಿಂದ ತುಂಬಾನೇ ಬೆನಿಫಿಟ್ ಆಗುತ್ತೆ.
ಏನೇನ್ ಬೆನಿಫಿಟ್ ಆಗುತ್ತಂತಂದ್ರೆ ಸಕ್ಸಸ್ ಇನ್ ವರ್ಕ್ ಮತ್ತೆ ಇನ್ಕ್ರೀಸ್ ಇನ್ ಕರೇಜ್, ಗ್ರೋತ್ ಇನ್ ಜಾಬ್ ಬಿಸ್ನೆಸ್, ರಿಡಕ್ಷನ್ ಇನ್ ಆಂಗರ್ ಅಂಡ್ ಇಂಪೇಷನ್ಸ್. ಇದು ಏನು ದಟ್ ಈಸ್ ಬೆನಿಫಿಟ್ ಆಗುವಂಥದ್ದು. ಇದನ್ನೇ ಏನು ಕೊಡ್ಬೇಕಂತಂದ್ರೆ, ಯಾಕಂದ್ರೆ ಒಂದು ಮೇಷರಾಶಿ ಏರಿಸ್ ರಾಶಿನಲ್ಲಿ ಏನಾಗುತ್ತೆ, ಇಟ್ ವಿಲ್ ಬಿ ಪ್ಲಾನೆಟ್, ದ ರೂಲಿಂಗ್ ಪ್ಲಾನೆಟ್ ಈಸ್ ಅಂತ ಮಾರ್ಸ್ ರೆಪ್ರೆಸೆಂಟ್ ಮಾಡುವಂಥದ್ದು ಎನರ್ಜಿ, ಕರೇಜ್ ಮತ್ತೆ ಆಕ್ಷನ್. ಅದಕ್ಕೆ ಹೋಗಿ ಈ ಒಂದು ಈ ಜಾಗ್ರಿ ಇದನ್ನೆಲ್ಲ ಕೂಡ ಏನು ದಟ್ ಈಸ್ ಈ ರೀತಿಯಾಗಿರುವಂಥದ್ದು ಕೊಟ್ಟಾಗ ಇದೇನ್ ಮಾಡುತ್ತೆ ಅಂತಂದ್ರೆ ಬ್ಯಾಲೆನ್ಸ್ ಮಾಡುತ್ತೆ. ಅಂದ್ರೆ ಫೈರ್ ಎಲಿಮೆಂಟ್ ಏನು ದಟ್ ಈಸ್ ಬ್ಯಾಲೆನ್ಸ್ ಮಾಡುತ್ತೆ ಆಯ್ತಾ. ಹಂಗಾಗಿ ಇದು ಬೆನಿಫಿಟ್ ಆಗಿರುತ್ತೆ. ಇದು ಮೇಷಗೆ. ಮತ್ತೆ ವೃಷಭ ರಾಶಿಗೆ ಏನು ತಗೊಂಡಾಗ ನಾವು ವೃಷಭ ರಾಶಿಯಲ್ಲಿ ನೋಡಿ, ಇದು ಮತ್ತೆ ಗ್ರೂಪ್ ಅಲ್ಲಿ ಹಾಕ್ತೀನಿ, ಏನ್ ಬರ್ಕೊಳೋ ಅವಶ್ಯಕತೆ ಇಲ್ಲ. ಇದು ರೂಲಿಂಗ್ ಪ್ಲಾನೆಟ್ ಬಂದ್ಬಿಟ್ಟು ಇಟ್ ವಿಲ್ ಬಿ ವೀನಸ್. ಡೊನೇಷನ್ ಬಂದ್ಬಿಟ್ಟು ರೈಸ್ ಮತ್ತೆ ವೀಟು, ರೈಸ್ ಮತ್ತೆ ವೈಟ್ ಕ್ಲಾತ್ ಮತ್ತೆ ಮಿಲ್ಕ್ ಅಥವಾ ಕರಡು. ಇದ್ರ ಬೆನಿಫಿಟ್ ಏನಂತಂದ್ರೆ ಪ್ರಾಫಿಟ್ ಇನ್ ಬಿಸ್ನೆಸ್, ಫೈನಾನ್ಷಿಯಲ್ ಸ್ಟೆಬಿಲಿಟಿ, ಫ್ಯಾಮಿಲಿ ಹ್ಯಾಪಿನೆಸ್ ಇರುತ್ತೆ, ಹಾರ್ಮೋನಿ ಇನ್ ಮ್ಯಾರಿಡ್ ಲೈಫ್. ಈ ಒಂದು ಪರ್ಪಸ್ಗೋಸ್ಕರ ಇವರು ಇದನ್ನ ಕೊಟ್ರೆ ಒಳ್ಳೇದು. ಯಾಕಂದ್ರೆ ವೀನಸ್ ಏನು ದಟ್ ಈಸ್ ರೆಪ್ರೆಸೆಂಟ್ ಮಾಡುವಂಥದ್ದು ಕಂಫರ್ಟ್ ಲೈಫ್ ಮತ್ತೆ ಬ್ಲಾಕ್ ಆಗಕ್ಕೆ ಶುರು ಮಾಡ್ಬಿಡುತ್ತೆ. ಯಾಕೆ ನನ್ಗೂ ಹಂಗೆ ಆಗುತ್ತೆ. ಮ್ಯೂಟ್ ಮಾಡ್ಕೊಳ್ಳಿ. ಇದು ಯಾವುದು ದಟ್ ಈಸ್ ವೃಷಭ ರಾಶಿಗೆ ಸಂಬಂಧಪಟ್ಟಿದ್ದು. ನೆಕ್ಸ್ಟ್ ಥರ್ಡ್ ಬಂದ್ಬಿಟ್ಟು ಮಿಥುನ ರಾಶಿ. ಮಿಥುನ ನೋಡಿ ದಟ್ ಈಸ್ ಜೆಮಿನಿ. ಇಲ್ಲಿ ರೂಲಿಂಗ್ ಪ್ಲಾನೆಟ್ ಬಂದ್ಬಿಟ್ಟು ಯಾವುದು ದಟ್ ಈಸ್ ಮರ್ಕ್ಯುರಿ, ದಟ್ ಈಸ್ ಬುಧ. ಇಲ್ಲಿ ಗ್ರೀನ್ ಗ್ರಾಮು ಮತ್ತೆ ಕಿಚಡಿ, ಗ್ರೀನ್ ಪೌಡರ್ ಅಥವಾ ಫರ್ಕೌ ಇದನ್ನ ಏನು ದಟ್ ಈಸ್ ಕೊಡೋದ್ರಿಂದ ಏನು ದಟ್ ಈಸ್ ಇವ್ರಿಗೆ ಯಾವ ರೀತಿ ಬೆನಿಫಿಟ್ ಬರುತ್ತಂದ್ರೆ ಗುಡ್ ಒಂದು ರೆಪ್ರೆಸೆಂಟೇಷನ್ ಇರುತ್ತೆ. ಅಂದ್ರೆ ಯಾವಾಗಲೂ ಕೂಡ ಗುಡ್ ನ್ಯೂಸಸ್ ಬರುತ್ತೆ. ಸಕ್ಸಸ್ ಇನ್ ಸ್ಟಡೀಸು, ಫ್ಯಾಮಿಲಿ ಹ್ಯಾಪಿನೆಸ್ ಮತ್ತೆ ಹಾರ್ಮೋನಿ ಇನ್ ಮ್ಯಾರಿಡ್ ಲೈಫ್. ಇದನ್ನೇ ಏನಕ್ಕೆ ಕೊಡ್ಬೇಕಂದ್ರೆ ಮರ್ಕ್ಯುರಿ ಏನು ದಟ್ ಈಸ್ ಇಂಟೆಲಿಜೆನ್ಸ್ ಮತ್ತೆ ಕಮ್ಯುನಿಕೇಶನ್ ಅಂಡ್ ಬಿಸ್ನೆಸ್ ರೆಪ್ರೆಸೆಂಟ್ ಮಾಡುತ್ತೆ. ದೇರ್ಫೋರ್ ಇವನ್ನ ಕೊಟ್ಟಾಗ ಈ ಒಂದು ರಾಶಿಗೆ ದಟ್ ಈಸ್ ಬೆನಿಫಿಟ್ ಆಗುತ್ತೆ. ಮತ್ತೆ ಕಟಕ ರಾಶಿಗೆ ಏನು ಬಂದಾಗ ಕಟಕ ರಾಶಿಗೆ ನೋಡಿ ದಟ್ ಈಸ್ ಕಟಕ ರಾಶಿ ಅಂದ ತಕ್ಷಣ ದಟ್ ಈಸ್ ಇದು ಮೂನ್ ರೆಪ್ರೆಸೆಂಟ್ ಆಗುತ್ತೆ. ಇಲ್ಲಿ ರೈಸು, ಶುಗರ್ ಕ್ರಿಸ್ಟಲ್ಸ್ ಮತ್ತೆ ಸಿಸಮ್ ಸೀಡ್ಸ್ ಇವನ್ನ ಕೊಡೋದ್ರಿಂದ ಬೆನಿಫಿಟ್ ಆಗುತ್ತೆ. ಇಲ್ಲಿ ಸ್ಟೆಬಿಲಿಟಿ ಇನ್ ಕೆರಿಯರ್, ಮೆಂಟಲ್ ಪೀಸು, ಮದರ್ಸ್ ಬ್ಲೆಸ್ಸಿಂಗ್ಸ್ ಅಂಡ್ ಎಮೋಷನಲ್ ಬ್ಯಾಲೆನ್ಸ್. ಇದು ಮೂನು ರೆಪ್ರೆಸೆಂಟ್ ಮಾಡುವಂಥದ್ದು ಏನಂತಂದ್ರೆ ಮೈಂಡ್, ಎಮೋಷನ್ಸ್ ಮತ್ತೆ ಮದರ್ ರೆಪ್ರೆಸೆಂಟ್ ಮಾಡುತ್ತೆ. ಹಂಗಾಗಿ ಈ ಒಂದು ಪದಾರ್ಥಗಳು ಕೊಟ್ಟಾಗ ಅವಾಗ ಏನು ದಟ್ ಈಸ್ ಕೆರಿಯರ್ ಸ್ಟೆಬಿಲಿಟಿ ಮತ್ತೆ ಮೆಂಟಲ್ ಪೀಸು, ಮದರ್ಸ್ ಏನು ಬ್ಲೆಸ್ಸಿಂಗ್ಸ್, ಎಮೋಷನಲ್ ಬ್ಯಾಲೆನ್ಸಸ್ ಎಲ್ಲಾನು ಕೂಡ ಆಗುತ್ತೆ. ಇದು ಯಾವುದು ದಟ್ ಈಸ್ ಕಟಕ ರಾಶಿಗೆ. ನೆಕ್ಸ್ಟ್ ಲಿಯೋ ದಟ್ ಈಸ್ ಸಿಂಹ ರಾಶಿಗೆ ಬಂದಾಗ ಸಿಂಹ ರಾಶಿಗೆ ನೋಡಿ ದಟ್ ಈಸ್ ಇಲ್ಲಿ ರೂಲಿಂಗ್ ಬಂದ್ಬಿಟ್ಟು ಏನು ಸನ್ನು. ಇವರು ವೀಟು, ಜಾಗ್ರಿ ಮತ್ತೆ ಸಿಸಮ್ ಸೀಡ್ಸ್ ಈ ಕಟ್ ಆಗಿದೆ. ನಾನು ಗ್ರೂಪಲ್ಲಿ ಫುಲ್ ಎಲ್ಲ ಇರೋದು ಕಳಿಸ್ತೀನಿ. ಕಾಪರ್ ಏನು ದಟ್ ಈಸ್ ಡೊನೇಟ್ ಮಾಡೋದ್ರಿಂದ ಇವ್ರಿಗೆ ಬೆನಿಫಿಟ್ ಆಗುತ್ತೆ. ಇವ್ರಿಗೆ ಏನೇನ್ ಬೆನಿಫಿಟ್ ಆಗುತ್ತೆ ಅಂತ ಬಂದಾಗ ಇದೇ ಏನಕ್ಕೆ ಅಂತಂದ್ರೆ ದಟ್ ಈಸ್ ಸಿಂಹರಾಶಿ ರೆಪ್ರೆಸೆಂಟ್ ಮಾಡುವಂಥದ್ದು ಸನ್ನ ರೆಪ್ರೆಸೆಂಟ್ ಮಾಡೋದ್ರಿಂದ ಇವು
ಸೆಲ್ಫ್ ಕಾನ್ಫಿಡೆನ್ಸ್, ರೆಸ್ಪೆಕ್ಟ್ ಮತ್ತೆ ಲೀಡರ್ಶಿಪ್ ಏನು ದಟ್ ಈಸ್ ಕ್ವಾಲಿಟೀಸ್ ಏನು ದಟ್ ಈಸ್ ಬಿಲ್ಡ್ ಮಾಡುತ್ತೆ. ಇವ್ನ ಕೊಡೋದ್ರಿಂದ ಏನೇನ್ ಬೆನಿಫಿಟ್ ಅಂತಂದ್ರೆ, ಪೆಂಡಿಂಗ್ ವರ್ಕ್ ಏನಾದ್ರು ಇದ್ರೆ ಅದು ಕಂಪ್ಲೀಟ್ ಆಗುತ್ತೆ. ನೆಕ್ಸ್ಟ್ ಗೌರ್ಮೆಂಟ್ ಕೆಲಸದಲ್ಲಿ ಏನು ದಟ್ ಈಸ್ ಪ್ರೋಗ್ರೆಸ್ ಇರುತ್ತೆ. ಗೌರ್ಮೆಂಟ್ ಕೆಲಸಗಳಲ್ಲಿ ಬೆನಿಫಿಟ್ ಏನು ಸಿಗುತ್ತೆ. ರೆಪ್ಯುಟೇಷನ್ ಏನು ದಟ್ ಈಸ್ ಬರುತ್ತೆ. ಸೆಲ್ಫ್ ಕಾನ್ಫಿಡೆನ್ಸ್ ಏನು ದಟ್ ಈಸ್ ತುಂಬಾ ಜಾಸ್ತಿ ಆಗುತ್ತೆ. ಇದು ಏನು ದಟ್ ಈಸ್ ಸಿಂಹ ರಾಶಿದು, ದಟ್ ಈಸ್ ಲಿಯೋದು. ನೆಕ್ಸ್ಟ್ ವರ್ಗೋ ದಟ್ ಈಸ್ ಕನ್ಯಾ ರಾಶಿ. ಕನ್ಯಾ ರಾಶಿ ಏನು ಬಂದಾಗ ಇದು ಪ್ಲಾನೆಟ್ ಬಂದ್ಬಿಟ್ಟು ಏನು ದಟ್ ಈಸ್ ಕನ್ಯಾ ರಾಶಿದು ಮರ್ಕ್ಯುರಿನಲ್ಲಿ ಮರ್ಕ್ಯುರಿ ಅಂದ ತಕ್ಷಣ ಇದು ಗ್ರೀನ್ ಗ್ರಾಮು, ಕಿಚಡಿ ಮತ್ತೆ ಗ್ರೀನ್ ಪೌಡರ್ ಫಾರ್ ಕೌ ಏನು ದಟ್ ಈಸ್ ಡೊನೇಟ್ ಮಾಡಿದಾಗ ಇದು ಬೆನಿಫಿಟ್ ಏನು ದಟ್ ಈಸ್ ಸಿಗುತ್ತೆ. ಇವ್ರಿಗೆ ಏನು ದಟ್ ಈಸ್ ಬೆನಿಫಿಟ್ ಆಗುತ್ತೆ. ಇಲ್ಲಿ ಬೆನಿಫಿಟ್ ಏನಂತಂದ್ರೆ ಪ್ರಾಸ್ಪಾರಿಟಿ, ರಿಲೀಫ್ ಫ್ರಮ್ ಡಿಸೀಸಸ್, ಕೆರಿಯರ್ ಗ್ರೋತ್ ಇರುತ್ತೆ. ಮತ್ತೆ ಗುಡ್ ಏನು ಅಥವಾ ಬೆಟರ್ ಏನು ಡಿಸಿಷನ್ ಮೇಕಿಂಗ್ ತಗೊಳೋದಕ್ಕೆ ಇದು ಅನುಕೂಲ ಮಾಡುತ್ತೆ. ಆಯ್ತಾ. ಇದು ಏನು ದಟ್ ಈಸ್ ಫಸ್ಟ್ ದಟ್ ಈಸ್ 6. ನೆಕ್ಸ್ಟ್ ಬಂದಾಗ ನೆಕ್ಸ್ಟ್ ಬಂದ್ಬಿಟ್ಟು ದಟ್ ಈಸ್ ಲಿಬ್ರಾದಲ್ಲಿ ನೋಡಿ ದಟ್ ಈಸ್ ಇಟ್ ವಿಲ್ ಬಿ ಅಗೈನ್ ಇಟ್ ವಿಲ್ ಬಿ ರೂಲ್ಡ್ ಬೈ ಏನು ದಟ್ ಈಸ್ ಪ್ಲಾನೆಟ್ ಏನು ದಟ್ ಈಸ್ ರೂಲ್ ಮಾಡುವಂತ ಪ್ಲಾನೆಟ್ ಬಂದ್ಬಿಟ್ಟು ಇಟ್ ಈಸ್ ಪ್ಲಾನೆಟ್ ಬಂದ್ಬಿಟ್ಟು ವೀನಸ್. ಆಯ್ತಾ. ವೀನಸ್ ಇಲ್ಲಿ ವೈಟ್ ಕ್ಲಾತ್ ಮತ್ತೆ ಶುಗರ್ ಮತ್ತೆ ಬ್ಲಾಂಕೆಟ್ ಏನು ದಟ್ ಈಸ್ ಡೊನೇಟ್ ಮಾಡೋದ್ರಿಂದ ಇಲ್ಲಿ ಬೆನಿಫಿಟ್ ಸಿಗುತ್ತೆ. ಮತ್ತೆ ಏನಕ್ಕೆ ಅಂತಂದ್ರೆ ಇದು ಈ ಒಂದು ರಾಶಿನಲ್ಲಿ ಏನು ದಟ್ ಈಸ್ ರೆಪ್ರೆಸೆಂಟ್ ಮಾಡುವಂತದ್ದು ವೀನಸ್ ಏನು ದಟ್ ಈಸ್ ಲವ್, ಬ್ಯೂಟಿ ಮತ್ತೆ ಬ್ಯಾಲೆನ್ಸಸ್ ಏನು ರೆಪ್ರೆಸೆಂಟ್ ಮಾಡುತ್ತೆ. ಇದನ್ನ ಕೊಡೋದ್ರಿಂದ ಏನು ದಟ್ ಈಸ್ ಇಟ್ ವಿಲ್ ಬಿ ಪೀಸ್ ಅಂಡ್ ಹ್ಯಾಪಿನೆಸ್ ಅಟ್ ಹೋಮ್. ಮತ್ತೆ ಮೆಂಟಲ್ ಡಿಸ್ಪ್ಯೂಟ್ಸ್ ಏನಿದೆ ಅದೆಲ್ಲಾನು ಕೂಡ ರಿಸಾಲ್ವ್ ಆಗುತ್ತೆ. ಅಂಡ್ ಸೋಷಿಯಲ್ ರೆಸ್ಪೆಕ್ಟ್ ಏನು ದಟ್ ಈಸ್ ಬರುತ್ತೆ. ಇದು ಏನು ದಟ್ ಈಸ್ ಲಿಬ್ರಾಗೆ. ನೆಕ್ಸ್ಟ್ ಸ್ಕಾರ್ಪಿಯೋ. ಇಲ್ಲಿ ಬಂದ್ಬಿಟ್ಟು ಏನು ದಟ್ ಈಸ್ ರೂಲಿಂಗ್ ಪ್ಲಾನೆಟ್ ಬಂದ್ಬಿಟ್ಟು ಏನು ದಟ್ ಈಸ್ ಮಾರ್ಸ್. ಇಲ್ಲಿ ಸೀಸಮ್ ಸೀಡ್ಸ್ ಮತ್ತೆ ಜಾಗರಿ ಏನು ದಟ್ ಈಸ್ ಡೊನೇಟ್ ಮಾಡೋದ್ರಿಂದ ಏನು ಇವ್ರಿಗೆ ಬೆನಿಫಿಟ್ ಸಿಗುತ್ತೆ. ಇವ್ರಿಗೆ ಬೆನಿಫಿಟ್ ಏನು ದಟ್ ಈಸ್ ಬ್ಲಾಕ್ಡ್ ವರ್ಕ್ಸ್ ಏನಾದ್ರು ಇದ್ರೆ ಏನು ದಟ್ ಈಸ್ ಬ್ಲಾಕೇಜಸ್ ಏನಾದ್ರು ವರ್ಕ್ ಇದ್ರೆ ಅದು ಕಂಟಿನ್ಯೂಟಿ ಆಗುತ್ತೆ. ಸಡನ್ ಫೈನಾನ್ಷಿಯಲ್ ಗೇನ್ಸ್ ಏನು ದಟ್ ಈಸ್ ಬರುತ್ತೆ. ಮತ್ತೆ ಎನ್ಮಿ ರಿಲೇಟೆಡ್ ಏನು ದಟ್ ಈಸ್ ಅಬ್ಸ್ಟ್ರಕಲ್ಸ್ ಏನಿದೆ ಅದೆಲ್ಲಾನು ಕೂಡ ಏನು ದಟ್ ಈಸ್ ರಿಮೂವ್ ಆಗುತ್ತೆ. ಇನ್ನರ್ ಸ್ಟ್ರೆಂತ್ ಅನ್ನೋದು ಏನು ದಟ್ ಈಸ್ ಇನ್ಕ್ರೀಸ್ ಆಗುತ್ತೆ. ಈ ಒಂದು ಇದಕ್ಕೆ ದಟ್ ಈಸ್ ಇವರು ಏನು ದಟ್ ಈಸ್ ಜಾಗ್ರಿ ಮತ್ತೆ ಸೀಸಮ್ ಸೀಡ್ಸ್ ಏನು ದಟ್ ಈಸ್ ಡೊನೇಟ್ ಮಾಡೋದು ದಟ್ ಈಸ್ ಬೆಸ್ಟ್. ನೆಕ್ಸ್ಟ್ ಸಜಿಟೇರಿಯಸ್. ಇದು ನಾನು ನೋಡಿದಾಗ ನೋಡಿ ದಟ್ ಈಸ್ ಇಲ್ಲಿ ರೂಲಿಂಗ್ ಪ್ಲಾನೆಟ್ ಬಂದ್ಬಿಟ್ಟು ದಟ್ ಈಸ್ ಜುಪಿಟರ್, ಸ್ಯಾಫ್ರಾನು, ಎಲ್ಲೋ ಲೆಂಟೈಲ್ಸ್ ಮತ್ತೆ ಟರ್ಮಿಕ್. ಇದನ್ನ ಏನು ದಟ್ ಈಸ್ ಕೊಡೋದ್ರಿಂದ ಏನು ಬೆನಿಫಿಟ್ ಸಿಗುತ್ತೆ. ಇವ್ರಿಗೆ ಇದನ್ನ ಕೊಡೋದ್ರಿಂದ ಏನೇನ್ ಬೆನಿಫಿಟ್ ಬರುತ್ತೆ ಅಂತ ಬಂದಾಗ, ಒಂದು ಲೀಗಲ್ ಮ್ಯಾಟರ್ಸ್ ಅಲ್ಲಿ ಏನಿದೆ ಲೀಗಲ್ ಮ್ಯಾಟರ್ಸ್ ಅಲ್ಲಿ ಏನು ದಟ್ ಈಸ್ ಸಕ್ಸಸ್ ಏನು ದಟ್ ಈಸ್ ತಂದು ಕೊಡುತ್ತೆ. ಮತ್ತೆ ರೆಪ್ಯುಟೇಷನ್ ಏನು ದಟ್ ಈಸ್ ಬಿಲ್ಡ್ ಮಾಡುತ್ತೆ. ಮತ್ತೆ ಜಸ್ಟಿಸ್ ಏನು ಕೊಡುತ್ತೆ. ಗುರು ಬ್ಲೆಸ್ಸಿಂಗ್ಸ್ ಸಿಗುತ್ತೆ ಇದ್ರ ಡೊನೇಟ್ ಮಾಡೋದ್ರಿಂದ.
ಫಾರ್ಚುನೇಟ್ ಏನು ದಟ್ ಈಸ್ ವಿಶ್ಫುಲ್ ಏನು ದಟ್ ಈಸ್ ಫಾರ್ಚುನೇಟ್ ಏನು ದಟ್ ಈಸ್ ಬಿಲ್ಡ್ ಮಾಡುತ್ತೆ. ಇದು ಏನು ದಟ್ ಈಸ್ ಬೆನಿಫಿಟ್ಸ್ ಏನು ದಟ್ ಈಸ್ ಇವನ್ನ ಡೊನೇಟ್ ಮಾಡೋದ್ರಿಂದ. ನೆಕ್ಸ್ಟ್ ಕ್ಯಾಪ್ರಿಕಾನ್ ದಟ್ ಈಸ್ ಇಲ್ಲಿ ರೂಲಿಂಗ್ ಪ್ಲಾನೆಟ್ ಬಂದ್ಬಿಟ್ಟು ಏನು ದಟ್ ಈಸ್ ಸ್ಯಾಟರ್ನ್ ದಟ್ ಈಸ್ ಶನಿ ಸ್ವಾಮಿ. ಡೊನೇಷನ್ ಬಂದ್ಬಿಟ್ಟು ಏನು ಮಸ್ಟರ್ಡ್ ಆಯಿಲ್ ಸಿಸಮ್ ಸೀಡ್ಸ್ ಏನು ಡೊನೇಟ್ ಮಾಡೋದು ಏನು ದಟ್ ಈಸ್ ಬೆಸ್ಟ್. ಅಂಡ್ ಏನಕ್ಕೋಸ್ಕರ ಅಂದ್ರೆ ಸ್ಯಾಟರ್ನ್ ದಟ್ ಈಸ್ ಶನಿ ಸ್ವಾಮಿ ರೆಪ್ರೆಸೆಂಟ್ ಕರ್ಮ ಅಂಡ್ ಸ್ಟ್ರಗಲ್ ಆರ್ ಜಸ್ಟಿಸ್ ಏನು ದಟ್ ಈಸ್ ರೆಪ್ರೆಸೆಂಟ್ ಮಾಡುತ್ತೆ. ದೇರ್ಫೋರ್ ಬೆನಿಫಿಟ್ಸ್ ಏನಂತಂದ್ರೆ ಎನಿಮೀಸ್ ಏನಿರ್ತಾರೆ ದಟ್ ಈಸ್ ಶತ್ರುಗಳನ್ನ ಏನು ದಟ್ ಈಸ್ ಕಾಮ್ ಮಾಡುತ್ತೆ. ಮತ್ತೆ ಫೈನಾನ್ಷಿಯಲ್ ಏನು ದಟ್ ಈಸ್ ಡೆಪ್ಸ್ ಇರ್ಬೋದು ಅಥವಾ ಆಬ್ಸ್ಟಕಲ್ಸ್ ಏನಿರ್ಬೋದು ಅದೆಲ್ಲಾನು ಕೂಡ ರೆಡ್ಯೂಸ್ ಮಾಡುತ್ತೆ. ವರ್ಕ್ ಅಲ್ಲಿ ಏನು ದಟ್ ಈಸ್ ರಿವಾರ್ಡ್ಸ್ ಏನು ದಟ್ ಈಸ್ ಬರುತ್ತೆ. ಅಂಡ್ ಪ್ರೋಗ್ರೆಸ್ ಏನು ದಟ್ ಈಸ್ ಸ್ಟಡಿ ವರ್ಕ್ ಅಲ್ಲಿ ಬೆನಿಫಿಟ್ ಬರುತ್ತೆ ಮತ್ತೆ ಸ್ಟಡಿ ಪ್ರೋಗ್ರೆಸ್ ಏನು ದಟ್ ಈಸ್ ಇರುತ್ತೆ. ಇದು ಏನು ದಟ್ ಈಸ್ ಅದ್ರ ಜೊತೆಗೆ ಮೇನ್ ಏನಂತಂದ್ರೆ ಫೈನಾನ್ಷಿಯಲ್ ಅಬ್ಸ್ಟಕಲ್ಸ್ ಏನು ಅದೆಲ್ಲಾನು ಕೂಡ ಇದು ರಿಮೂವ್ ಮಾಡುತ್ತೆ, ಅದನ್ನ ರಿಡಕ್ಷನ್ ಮಾಡುತ್ತೆ. ಆಯ್ತಾ, ಇದು ಏನು ದಟ್ ಈಸ್ ಬೆನಿಫಿಟ್ಸ್ ಫಾರ್ ಕ್ಯಾಪ್ರಿಕಾನ್. ನೆಕ್ಸ್ಟ್ ಅಕ್ವೇರಿಯಸ್. ಅಕ್ವೇರಿಯಸ್ ಅಲ್ಲೂ ಕೂಡ ಏನು ದಟ್ ಈಸ್ ರೂಲಿಂಗ್ ಪ್ಲಾನೆಟ್ ಏನು ದಟ್ ಈಸ್ ಸ್ಯಾಟರ್ನ್ ದಟ್ ಈಸ್ ಶನಿ ಸ್ವಾಮಿ. ಡೊನೇಷನ್ ಬಂದ್ಬಿಟ್ಟು ಫುಡ್ ಟು ದಟ್ ಇಸ್ ಅಂಡ್ ನೀಡಿ ಪೀಪಲ್ ಮತ್ತೆ ಬ್ಲಾಕ್ ಸೀಸಮ್ ಸೀಡ್ಸ್. ಇದು ದಟ್ ಈಸ್ ಇಲ್ಲಿ ಬೆನಿಫಿಟ್ ಆಗುವಂತದ್ದು. ಯಾಕಂದ್ರೆ ಅಕ್ವೇರಿಯಸ್ ಏನು ದಟ್ ಈಸ್ ಸೊಸೈಟಿ ಮತ್ತೆ ಸರ್ವಿಸ್ ಮತ್ತೆ ಇನೋವೇಷನ್ ರೆಪ್ರೆಸೆಂಟ್ ಮಾಡುತ್ತೆ. ದೇರ್ಫೋರ್ ಇದನ್ನ ಏನು ಡೊನೇಟ್ ಮಾಡ್ಬೇಕಾಗುತ್ತೆ. ಬೆನಿಫಿಟ್ಸ್ ಬಂದ್ಬಿಟ್ಟು ಏನು ದಟ್ ಈಸ್ ನ್ಯೂ ಸಕ್ಸಸ್ ಆಫ್ ಇನ್ಕಮ್. ನೆಕ್ಸ್ಟ್ ರಿಡಕ್ಷನ್ ಇನ್ ದಟ್ ಈಸ್ ಇನ್ ಡೆಟ್ ಮತ್ತೆ ಸೋಷಿಯಲ್ ಸಪೋರ್ಟ್ ಏನು ದಟ್ ಈಸ್ ಸಿಗುತ್ತೆ. ಸಡನ್ ಆಪರ್ಚುನಿಟೀಸ್ ಇಲ್ಲಿ ಜನರೇಟ್ ಆಗುತ್ತೆ. ಅದ್ರ ಜೊತೆಗೆ ಸ್ಯಾಟರ್ನ್ ದೋಷ ಏನಿರುತ್ತೆ ದಟ್ ಈಸ್ ರಿಲೀಫ್ ಫ್ರಮ್ ದಟ್ ಇಸ್ ಸ್ಯಾಟರ್ನ್ ದೋಷ ಅದನ್ನು ಕೂಡ ಇಲ್ಲಿ ಬೆನಿಫಿಟ್ ಆಗುತ್ತೆ. ಆಯ್ತಾ, ಇದಿಷ್ಟು ಯಾವ್ದು ದಟ್ ಈಸ್ ಅಕ್ವೇರಿಯಸ್ಗೆ. ಅಕ್ವೇರಿಯಸ್ಗೆ ದಟ್ ಈಸ್ ಇಲ್ಲಿರೋದು ಸ್ವಲ್ಪ ಚೇಂಜ್ ಆಗುತ್ತೆ. ದಟ್ ಈಸ್ ಮೇಜರ್ಲಿ ದಟ್ ಈಸ್ ನ್ಯೂ ಸಕ್ಸಸ್ ಏನು ದಟ್ ಈಸ್ ಇನ್ಕಮ್ ಇದು ಬರುತ್ತೆ. ಅದ್ರ ಜೊತೆಗೆ ಬೇರೆದು ಬರುತ್ತೆ ದಟ್ ಈಸ್ ಸಡನ್ ಆಪರ್ಚುನಿಟೀಸ್ ಎಲ್ಲ ಬರುತ್ತೆ. ಮತ್ತೆ ಇದನ್ನು ಕೂಡ ದಟ್ ಈಸ್ ಬೆನಿಫಿಟ್ ಬರುತ್ತೆ. ಅಬ್ಸ್ಟಕಲ್ಸ್ ಏನು ದಟ್ ಈಸ್ ರಿಮೂವ್ ಮಾಡುತ್ತೆ. ಸಡನ್ ಆಪರ್ಚುನಿಟೀಸ್ ಕೂಡ ಏನು ದಟ್ ಈಸ್ ಬರುತ್ತೆ. ಮತ್ತೆ ಸೋಷಿಯಲ್ ಸಪೋರ್ಟ್ ಕೂಡ ಏನು ದಟ್ ಈಸ್ ಸಿಗುತ್ತೆ. ಮತ್ತೆ ರಿಲೀಫ್ ಫ್ರಮ್ ದಟ್ ಇನ್ ಸ್ಯಾಟರ್ನ್ ದೋಷ ಅಂದ್ರೆ ಶನಿ ಸ್ವಾಮಿ ದೋಷದ ಏನಾದ್ರು ಇದ್ರೆ ಅದೆಲ್ಲಾನು ಕೂಡ ಏನು ದಟ್ ಈಸ್ ರಿಲೀಫ್ ಏನು ದಟ್ ಈಸ್ ಸಿಗುತ್ತೆ. ಇದಿಷ್ಟು ಯಾವ್ದು ದಟ್ ಈಸ್ ಅಕ್ವೇರಿಯಸ್. ಅಕ್ವೇರಿಯಸ್ಗೆ ಏನು ದಟ್ ಈಸ್ ಬೇರೆ ಚೇಂಜ್ ಆಗುತ್ತೆ. ಏನಕ್ಕೋಸ್ಕರ ಅಂದ್ರೆ ದಟ್ ಈಸ್ ಇಟ್ ವಿಲ್ ಬಿ ದಟ್ ಇನ್ ನ್ಯಾಚುರಲ್ ನಮ್ಮ ಏನು ದಟ್ ಈಸ್ ರಾಶಿ ಕುಂಡ್ಲಿನಲ್ಲಿ ಪ್ರಕಾರ ಇದನ್ನ ನಾವು ತಗೊಂಡಾಗ ಈ ಒಂದು ಬೆನಿಫಿಟ್ಸ್ ಎಲ್ಲಾನು ಕೂಡ ಬರುತ್ತೆ. ಇದು ರಿವಾರ್ಡ್ಸ್ ಫ್ರಮ್ ಹಾರ್ಡ್ ವರ್ಕ್ ಬರುತ್ತೆ. ಬಟ್ ಮೇಜರ್ಲಿ ಏನು ದಟ್ ಈಸ್ ಆಪರ್ಚುನಿಟೀಸ್ ಏನು ದಟ್ ಈಸ್ ಕ್ರಿಯೇಟ್ ಮಾಡುತ್ತೆ ಇದು. ನೆಕ್ಸ್ಟ್ ನ್ಯೂ ಇನ್ಕಮ್ಸ್ ಏನು ದಟ್ ಈಸ್ ಜನರೇಟ್ ಮಾಡೋದಂತಂದ್ರೆ ಬಿಕಾಸ್ ಇಟ್ ಈಸ್ ದಟ್ ಇಸ್ ಇನ್ 11th ಸೈನ್. ನಮ್ಮ ನ್ಯಾಚುರಲ್ ಏನು ದಟ್ ಈಸ್ ಕುಂಡ್ಲಿ ಏನಿದೆ ಅದರಲ್ಲಿ ಇದು ಅನ್ನೊಂದನೇ ಇದು. ಅದ್ರ ಜೊತೆಗೆ ಸೋಷಿಯಲ್ ಸಪೋರ್ಟ್ ಏನು ದಟ್ ಅಬ್ಸ್ಟಕಲ್ಸ್ ಮತ್ತೆ ಈ ಒಂದು ಡೆಟ್ ಎಲ್ಲ ರಿಲೀಫ್ ಕೊಡೋದ್ರಿಂದ ನಮ್ಗೆ ಏನ್ ಬೆನಿಫಿಟ್ ಆಗುತ್ತೆ ಅಂತಂದ್ರೆ ನಮ್ಗೆ ಏನು ದಟ್ ಈಸ್ ಸಪೋರ್ಟ್ ಅನ್ನೋದು ಏನು ದಟ್ ಈಸ್ ಬರುತ್ತೆ. ಇದು ಯಾವ್ದು ದಟ್ ಈಸ್ ಅಕ್ವೇರಿಯಸ್ಗೆ. ನೆಕ್ಸ್ಟ್ ಸ್ಪೀಸೀಸ್ ದಟ್ ಈಸ್ ಮೀನರಾಶಿ. ರೂಲಿಂಗ್ ಪ್ಲಾನೆಟ್ ಬಂದ್ಬಿಟ್ಟು ಇಲ್ಲೂ ಕೂಡ ಏನು ದಟ್ ಈಸ್ ಜುಪಿಟರ್. ಇಲ್ಲಿ ಡೊನೇಟ್ ಮಾಡ್ಬೇಕಾಗಿರುವಂತದ್ದು ಏನಂತಂದ್ರೆ ಸಿಲ್ಕ್ ಕ್ಲಾತ್ಸ್ ಇರ್ಬೋದು, ಸೀಸಮ್ ಸೀಡ್ಸ್ ಇರ್ಬೋದು ಅಂಡ್ ಬ್ಯಾಂಗಲ್ ಗ್ರಾಮ್ ಮತ್ತೆ ರೈಸ್. ಇದನ್ನ ಏನು ದಟ್ ಈಸ್ ಡೊನೇಟ್ ಮಾಡೋದ್ರಿಂದ ಇಲ್ಲಿ ಬೆನಿಫಿಟ್ ಬರುತ್ತೆ. ಬಿಕಾಸ್ ಇಟ್ ಈಸ್ ಸ್ಪಿರಿಚುಯಾಲಿಟಿ ಮತ್ತೆ ಕಾಂಪ್ಯಾಷನ್ ಗೆ ಏನು ದಟ್ ಈಸ್ ಕನೆಕ್ಟ್ ಆಗಿರುವಂತ ಒಂದು ರಾಶಿ ಇದು. ಯಾಕಂದ್ರೆ 12th ರಾಶಿ ಇದು. ಬೆನಿಫಿಟ್ ಬಂದ್ಬಿಟ್ಟು ಏನು ದಟ್ ಈಸ್ ಪ್ರಾಸ್ಪಾರಿಟಿ ಅಟ್ ಹೋಮ್, ಮೆಂಟಲ್ ಪೀಸ್ ಸಿಗುತ್ತೆ ಮತ್ತೆ ಡಿವೈನ್ ಪ್ರೊಟೆಕ್ಷನ್, ಇನ್ಕ್ರೀಸ್ ಇನ್ ವೆಲ್ತ್ ಅಂಡ್ ಹ್ಯಾಪಿನೆಸ್ ಏನು ದಟ್ ಈಸ್ ಬರುತ್ತೆ. ಇದೆಲ್ಲಾನು ಕೂಡ ಏನು ದಟ್ ಈಸ್ ದ ಮೇಜರ್ ದಟ್ ಇಸ್ ಅಂಡ್ ಬೆನಿಫಿಟ್ ಫಾರ್ ದೀಸ್ ಅಂಡ್ ಮೀನರಾಶಿಗೆ ಇದು ಬೆನಿಫಿಟ್ ಏನು ದಟ್ ಈಸ್ ಸಿಗುತ್ತೆ. ವೆರಿ ಎಸ್ಪೆಷಲಿ ಏನು ದಟ್ ಈಸ್ ವೆಲ್ತ್ ಏನು ದಟ್ ಈಸ್ ಇನ್ಕ್ರೀಸ್ ಏನು ಮಾಡುತ್ತೆ ಇದು.
ಇದಿಷ್ಟು ಏನು ದಟ್ ಈಸ್ 12 ರಾಶಿಗೆ. ಮತ್ತೆ 12 ರಾಶಿ ಜೊತೆಗೆ ಇಲ್ಲಿ ಹಾಕಿರುವಂತದ್ದು ನೋಡಿ ದಟ್ ಈಸ್ ರಾಶಿ ಬೆನಿಫಿಟ್ ಒಂದು. ಇದನ್ನ ಯಾವಾಗ ಕೊಡಬೇಕು ಅಂದ್ರೆ ಇದು ನಾವು ಸಂಕ್ರಾಂತಿನ ಏನು ದಟ್ ಈಸ್ ಪರ್ವಕಾಲ ಅಂತ ಹೇಳ್ಬಿಟ್ಟು ನಾವು ಕಾಲ್ ಮಾಡ್ತೀವಿ. ಇದನ್ನ ಯಾವಾಗ ಕೊಡಬೇಕು ಅಂತ ಬಂದಾಗ ಯೂಶಲಿ ಏನು ದಟ್ ಈಸ್ ಪರ್ವಕಾಲ ಬಂದ್ಬಿಟ್ಟು ದಟ್ ಈಸ್ ಇರುವಂತದ್ದು ನಾಳೆ ಇರುತ್ತೆ. ಮತ್ತೆ ಇಟ್ ವಿಲ್ ಬಿ ಆನ್ 15th ಆಯ್ತಾ. ಅದ್ರಲ್ಲಿ ಯಾವಾಗ ಬೇಕಾದ್ರೂ ಕೊಡ್ಬೋದು. ಈ ಪರ್ವಕಾಲದಲ್ಲಿ ಕೊಟ್ಟಾಗ ತುಂಬಾ ಏನು ದಟ್ ಈಸ್ ಬೆನಿಫಿಟ್ ಆಗುತ್ತೆ. ಇನ್ನು ಏನು ದಟ್ ಈಸ್ ಅದಷ್ಟೇ ಅಲ್ಲ, ಇದನ್ನ ಇನ್ನು ಕಂಟಿನ್ಯೂಸ್ ಆಗಿ ಏನು 3 days ಕೂಡ ಏನು ದಟ್ ಈಸ್ ಕೊಡೋರು ಇರ್ತಾರೆ. ಅದ್ರ ಪ್ರಕಾರನು ಕೂಡ ಏನು ದಟ್ ಈಸ್ ಫಾಲೋ ಮಾಡ್ಕೋಬಹುದು. ಮತ್ತೆ ಇನ್ನೊಂದು ಏನಂತಂದ್ರೆ ಇಲ್ಲಿ ಎಸ್ಪೆಷಲಿ ಈ ಒಂದು ದಾನಗಳು ಏನು ದಟ್ ಈಸ್ ನಿಮ್ಗೆ ಏನೇನ್ ಬೆನಿಫಿಟ್ ಬೇಕು ಅಂತ ಹಾಕಿದೀವಲ್ಲ, ಈ ಬೆನಿಫಿಟ್ ಗಾಗಿ ಕೂಡ ಈ ಒಂದು ದಾನಗಳು ಏನು ದಟ್ ಈಸ್ ಜನರಲ್ ಆಗಿ ಏನು ದಟ್ ಈಸ್ ಕೊಡೋದ್ರಿಂದ ಕೂಡ ಬೆನಿಫಿಟ್ ಏನು ದಟ್ ಈಸ್ ಸಿಗ್ತಾ ಹೋಗುತ್ತೆ. ಇನ್ನು ಕೆಲವೊಂದು ವಿಚಾರಗಳಿದೆ, ಅದನ್ನ ನಿಮ್ಗೆ ತಿಳಿಸ್ಕೊಡ್ತೀನಿ. ಒಂದೇ ಒಂದು ನಿಮಿಷ. ನೆಕ್ಸ್ಟ್ ಇನ್ನು ಕೆಲವೊಂದು ಇನ್ಫಾರ್ಮೇಶನ್ ಇದೆ. ಎಸ್ ಸರ್, ಅದನ್ನೆಲ್ಲ ತಿಳಿಸ್ತೀನಿ. ಪರ್ವಕಾಲ ಯಾವಾಗ ಅನ್ನೋದೆಲ್ಲನೂ ಕೂಡ ತಿಳಿಸ್ಕೊಡ್ತೀನಿ. ನೆಕ್ಸ್ಟ್ ನೋಡಿ, ಕ್ಯಾಮ್ರಾ ಕಾಣಿಸ್ತಾ ಇದೆಯಾ? ಕಾಣಿಸ್ತಾ ಇರ್ಬೇಕು ಅನ್ಕೊಂಡಿದೀನಿ. ದಿಸ್ ಇಸ್ ದಟ್ ಈಸ್ ನಿಮ್ಗೆ ಹೇಳಿದ್ದಂತ ಒಂದು ಕ್ಯಾಲೆಂಡರ್ ದಟ್ ಈಸ್ ಆಸ್ಟ್ರಾಲಜಿ ಮತ್ತೆ ನ್ಯೂಮರಾಲಜಿ. ಫಸ್ಟ್ ಟೈಮ್ ಇನ್ ದ ಇಂಡಿಯನ್ ಎಕಾನಮಿನಲ್ಲಿ ನಾವು ಫಸ್ಟ್ ಹೊಸದಾಗಿ ಏನು ದಟ್ ಈಸ್ ನಮ್ದ್ರಿಂದಾನೇ ಇದು ಬಿಡುಗಡೆ ಆಗಿರೋದು, ದಟ್ ಈಸ್ ಕೊಡ್ತಾ ಇರುವಂತದ್ದು. ಇದು ಆಲ್ರೆಡಿ ಕೆಲವೊಬ್ಬರೆಲ್ಲಾನು ಕೂಡ ದುಡ್ಡು ಹಾಕಿದ್ರಲ್ಲ, ಅವ್ರಿಗೆಲ್ಲಾನು ಕೂಡ ಇದನ್ನ ಕೊಡ್ಲಾಗುತ್ತೆ. ಬಟ್ ಇಲ್ಲಿ ತನಕನೂ ಕೂಡ ಏನು ದಟ್ ಈಸ್ ಡಿಸೈನ್ ಎಲ್ಲಾನು ಕೂಡ ಮಾಡ್ಬೇಕಾಯ್ತು. ಹಂಗಾಗಿ ಸ್ವಲ್ಪ ದಿನ ಟೈಮ್ ತಗೊಂಡು ನೆಕ್ಸ್ಟ್ ನಿಮ್ಗೆ ಹಬ್ಬ ಆಗಿದ ತಕ್ಷಣನೇ ಎಲ್ಲರಿಗೂ ಕೂಡ ಪೋಸ್ಟ್ ಮಾಡ್ತೀನಿ. ಬಿಕಾಸ್ ಕೆಲವೊಂದೆಲ್ಲನೂ ಕೂಡ ಇದರಲ್ಲಿ ಬರಿಬೇಕಾಗುತ್ತೆ. ನಿಮ್ಗೆ ಏನೇನ್ ಬರಿಬೇಕು ಅಂತ ನಿಮ್ಗೆ ಕೆಲವೊಂದು ಮಾತ್ರ ಇಲ್ಲಿ ತೋರಿಸ್ತೀನಿ ನೋಡಿ. ಫಸ್ಟ್ ಪೇಜ್ ಹಿಂಗಿರುತ್ತೆ. ನೋಡಿ, ಇದು ಏನು ದಟ್ ಈಸ್ ಡೀಟೇಲ್ಸ್. ಈ ಒಂದು ಡೀಟೇಲ್ಸ್ ಅಲ್ಲಿ ದಟ್ ಈಸ್ ನ್ಯೂಮರಾಲಜಿಕಲ್ ಡೇಟಾ ಎಲ್ಲ ಇದೆ. ಕಾಣಿಸ್ತಾ ಇದೆಯಾ? ಸ್ವಲ್ಪ ಕೆಳಗಡೆ ಇಟ್ಕೊಳ್ಳಿ ಸರ್, ಅರ್ಧಂಬರ್ಧ ಕಾಣುತ್ತೆ. ಬ್ಲ್ಯಾಕ್ ಆಗಿ ಕಾಣ್ತಿದ್ದು, ಅದ್ರ ಮೇಲೆ ಬೆಳಕು ಬೀಳ್ತಾ ಇಲ್ಲ. ಕಡಿಮೆ, ಈಗ ಸ್ವಲ್ಪ ಬೆಳಕು ಬೀಳ್ತಾ ಇದೆ. ಪೂರ್ತಿ ಕತ್ಲೆ ಆಗ್ತಾ ಇದೆ. ಅದು ಏನು ಕಾಣಿಸ್ತಾ ಇಲ್ಲ, ಲೈಟ್ ಬೆಳಕು ಅದ್ರ ಮೇಲೆ ಬೀಳ್ತಾ ಇಲ್ಲ. ಕ್ಯಾಲೆಂಡರ್ ಮೇಲೆ ಈಗ ಬಿತ್ತು, ಮತ್ತೆ ಹೋಯ್ತು. ನಾನು ಕೆಲವೊಂದು ಗ್ರೂಪಲ್ಲಿ ಶೇರ್ ಮಾಡ್ತೀನಿ. ಇದೆಲ್ಲಾನು ಕೂಡ ಏನು ದಟ್ ಈಸ್ ನ್ಯೂಮರಾಲಜಿಕಲ್, ಇದೆಲ್ಲ ಆಸ್ಟ್ರಾಲಜಿಕಲ್ ಡೀಟೇಲ್ಸ್. ಇದು ಲಾಸ್ಟ್ ಅಲ್ಲಿ ಇರೋದು ಏನು ದಟ್ ಈಸ್ ನ್ಯೂಮರಾಲಜಿಕಲ್ ಡೀಟೇಲ್ಸ್. ಮತ್ತೆ ಇಲ್ಲಿ ಸ್ಪೆಸಿಫಿಕ್ ಏನು ದಟ್ ಈಸ್ ಕಸ್ಟಮೈಸ್ ಏನು ದಟ್ ಈಸ್ ಮಾಡಿದಾಗ ಅಲ್ಲಿ ಬರೀಬೇಕಾಗುತ್ತೆ. ಅದು ಬರೆಯೋದೆಲ್ಲಾನು ಕೂಡ ನಾನು ನಿಮ್ಗೆ ಶೇರ್ ಮಾಡ್ತೀನಿ, ಆಯ್ತಾ. ಹಿಂಗೆ ದಟ್ ಈಸ್ ನೆಕ್ಸ್ಟ್ ಅದ್ರ ಜೊತೆಗೆ ಮತ್ತೆ ಇನ್ನು ಕೆಲವೊಂದು ಡೀಟೇಲ್ಸ್ ಅಂತಂದ್ರೆ ನೋಡಿ, ಇದು ದಟ್ ಈಸ್ ಒಂದೊಂದು ವರ್ಷದಲ್ಲಿ ಏನು ದಟ್ ಈಸ್ ಪರ್ಸನಲ್ ಇಯರ್ ಅಂತ ನಾವೇನ್ ಕರಿತೀವಿ. ಈ ಪರ್ಸನಲ್ ಇಯರ್ ಯಾವ ರೀತಿ ಒಬ್ಬೊಬ್ಬರಿಗೆ ಯಾವ ರೀತಿ ಬೆನಿಫಿಟ್ ಮಾಡುತ್ತೆ ಅನ್ನೋದೆಲ್ಲಾನು ಕೂಡ ನಿಮ್ಗೆ ಸಪರೇಟ್ಲಿ ಇಲ್ಲಿ ಕೊಡಲಾಗಿದೆ. ಸಪರೇಟ್ ಆಗಿ ಒಂದೊಂದು ಕೂಡ ಸಪರೇಟ್ ಸಿಗುತ್ತೆ. ಕಾಣಿಸ್ತಾ ಇದೆಯಾ? ಒಂದೊಂದು ವರ್ಷದ್ದು ಕೂಡ ಅದಿದೆ. ಅದು ಎಲ್ಲಾನು ಕೂಡ ನಿಮ್ಗೆ
ಸಿಗುತ್ತೆ ಆಯ್ತಾ. ಇದು ಟೋಟಲ್ ಏನು ದಟ್ ಈಸ್ ಕ್ಯಾಲೆಂಡರ್. ಕೆಲವೊಂದು ಫೋಟೋಗಳು ಕೂಡ ನಾವು ಹಾಕಿದೀವಿ. ಫೋಟೋಗಳು ಬಂದ್ಬಿಟ್ಟು ಇದು ಫಸ್ಟ್ ಫೋಟೋ ಬಂದ್ಬಿಟ್ಟು ನಾವು ಆಫ್ಲೈನ್ ಏನು ದಟ್ ಈಸ್ ವರ್ಕ್ಶಾಪ್ ಮಾಡಿದಾಗ ತೆಗೆದಿದ್ದಂತ ಫೋಟೋಗಳು. ಮತ್ತೆ ಇದು ಗುರುಗಳದ್ದು ಫೋಟೋ. ಹಿಂಗೆ ಕೆಲವೊಂದು ಏನು ದಟ್ ಈಸ್ ನಾನು ಬೇರೆ ಬೇರೆ ಕಡೆ ಇದು ಮಾಡಿದಾಗ ಕೆಲವೊಂದು ಆ ಫೋಟೋಗಳು ಹಾಕಿದೆ. ಅದಾದ್ಮೇಲೆ ಏನು ದಟ್ ಈಸ್ ನ್ಯೂಮರಾಲಜಿಕಲ್ ಡೀಟೇಲ್ಸ್ ಕೂಡ ಎಲ್ಲಾನು ಕೂಡ ಹಾಕಿ ಇದಿಷ್ಟು ಇರುತ್ತೆ. ಇನ್ನು ಯಾರಿಗಾದ್ರೂ ಬೇಕಿರೋರು ಯು ಕ್ಯಾನ್ ಟೇಕ್, ನೀವು ತಗೊಂಡ್ರೆ ಡೀಟೇಲ್ಸ್. ಇವಾಗ ಯಾರ್ಯಾರು ಆಲ್ರೆಡಿ ಪೇ ಮಾಡಿದ್ರು ಅವ್ರಿಗೆಲ್ಲಾನು ಕೂಡ ಏನು ಡೀಟೇಲ್ಸ್ ಎಲ್ಲಾನು ಕೂಡ ಬರೆದು ನಾವು ಸಪರೇಟ್ ಆಗಿ ನಿಮಗೆ ಒಂದೊಂದೇ ಪೋಸ್ಟ್ ಮಾಡ್ತೀವಿ. ಇದು ಟೋಟಲ್ ಏನು ಈ ರೀತಿ ಬರುತ್ತೆ ಕ್ಯಾಲೆಂಡರ್. ಯಾಕಾದ್ರೂ ಬೇಕಿರೋರು. ಸರ್ ಕೇಳಿಸ್ತದೆ? ಎಸ್ ಸರ್. ಸರ್ ಇವಾಗ ಆರ್ಡರ್ ಮಾಡಿದ್ರೆ ಕಾಸ್ಟ್ ಎಷ್ಟು ಸರ್? ಇವಾಗ ಆರ್ಡರ್ ಮಾಡಿದ್ರೆ ಆಕ್ಚುಲಿ 1500 ಹೇಳಿದೀವಿ. ಇವಾಗ ಕ್ಲಾಸ್ ಅಲ್ಲಿ ಇರೋರು ಬೇಕಾದ್ರೆ ಆರ್ಡರ್ ಮಾಡಿದ್ರೆ ಎಷ್ಟು ಸರ್? 1500. ಇವಾಗ 1500? 1500. ಸೌಂಡ್ ಕಮ್ಮಿ ಹೆಚ್ಚು ಚೆಕ್ ಮಾಡಿ ಹಿಂಗ. ಸರ್ 1500 ಇವಾಗ. ಓಕೆ ಓಕೆ ಸರ್. ಇವಾಗ ಪ್ರೆಸೆಂಟ್ಲಿ ಇವಾಗ ಕ್ಲಾಸ್ ಅಲ್ಲಿ ಏನಿದಾರಲ್ಲ ಇವ್ರು ಬೇಕಾದ್ರೆ ನೀವು ಬೇಕಿದ್ರೆ ಇವ್ರಿಗೆ ಮಾತ್ರ ಈಗ ಏನು ಸ್ವಲ್ಪ ಒಂದು 10 ಜನ ಏನಿದಾರಲ್ಲ ಇವ್ರಿಗೆ ಮಾತ್ರ ಸೇರಿಸಿ ನಿಮ್ಗೆ 900ಗೆ ಕೊಡ್ತೀನಿ. ಬಟ್ ಇನ್ನೊಂದು ಬೇಕಿರೋರು ಬೇಗ ಇದ್ ಮಾಡಿ, ಬಿಕಾಸ್ ಇದು ಆರ್ಡರ್ ಮಾಡಿದ್ದೇನೆ 100 ಪ್ರಿಂಟ್ ಮಾಡಿಸಿದ್ದೇನೆ 100 ಅಲ್ಲಿ ಆಲ್ರೆಡಿ 30 ಖಾಲಿ ಆಗಿದೆ. ಅಂದ್ರೆ 30 ಬುಕ್ ಆಗಿದೆ, ರಿಮೈನಿಂಗ್ ಮಾತ್ರ ಉಳ್ಕೊಂಡಿರೋದು. ಯಾರಿಗಾದ್ರೂ ಅವಶ್ಯಕತೆ ಇದ್ರೆ ಬೇಕಾಗಿರೋರು ನೀವು ಮಾಡ್ಕೋಬಹುದು. ನಿಮ್ಗೆ ಇದಕ್ಕೆ ಡೀಟೇಲ್ಸ್ ಇದ್ರ ಜೊತೆಗೆ ಇನ್ನು ಕೆಲವೊಂದು ಡೀಟೇಲ್ಸ್, ಅಡಿಷನಲ್ ಡೀಟೇಲ್ಸ್ ಕೂಡ ನಿಮಗೆ ಸಿಗುತ್ತೆ. ಅದೆಲ್ಲಾನು ಕೂಡ ನಿಮಗೆ ತಗೊಂಡವ್ರಿಗೆ ನಿಮ್ಗೆ ಸಪ್ರೇಟ್ಲಿ ಕಳಿಸ್ತೀವಿ. ಮತ್ತೆ ಇನ್ನು ಸಂಕ್ರಾಂತಿ ವಿಶೇಷ ಅಂತ ಬಂದಾಗ ಈ ಒಂದು ಪರ್ವಕಾಲ ಅಂತ ನಾವೇನ್ ಕರಿತೀವಿ, ಒಂದು ಪರ್ವಕಾಲದಲ್ಲಿ ಕೆಲವೊಂದು ಡೊನೇಷನ್ಸ್ ಎಲ್ಲಾನು ಕೂಡ ಮಾಡೋದ್ರಿಂದ ತುಂಬಾನೇ ಏನು ದಟ್ ಈಸ್ ಬೆನಿಫಿಟ್ ಸಿಗುತ್ತೆ ಆಯ್ತಾ. ಯಾರ್ಯಾರಿಗೆ ದಟ್ ಈಸ್ ಆಗುತ್ತೋ ಅವರೆಲ್ಲಾನು ಕೂಡ ಡೊನೇಟ್ ಮಾಡ್ಬೋದು. ಫಸ್ಟ್ ಪೇಜ್ ಈ ರೀತಿ ಬರುತ್ತೆ. ಈ ರೀತಿ ಇದು ದಟ್ ಈಸ್ ಎಕ್ಸಾಕ್ಟ್ಲಿ ದಟ್ ಇಸ್ ಫಸ್ಟ್ ಪೇಜ್ ಆಯ್ತಾ. ನೋಡಿ ಆ ಗಣಪತಿ ಏನು ದಟ್ ಈಸ್ ಡಿಸೈನ್ ಮಾಡಿರೋದು ಸಪರೇಟ್ಲಿ ದಟ್ ಈಸ್ ವಿತ್ ದಟ್ ಇಸ್ ಕ್ರಿಸ್ಟಲ್ಸ್. ಫೋಟೋ ಬಂದ್ಬಿಟ್ಟು ಏನು ದಟ್ ಈಸ್ ಆಫ್ಲೈನ್ ಕ್ಲಾಸ್ ಏನು ಬೆಂಗಳೂರಲ್ಲಿ ಮಾಡಿದಾಗ ತೆಗೆದಿದ್ದಂತ ಒಂದು ಫೋಟೋ ಅದು. ಮತ್ತೆ ಇದೇ ರೀತಿ ದಟ್ ಈಸ್ ಬೇರೆ ಬೇರೆ ಪೇಜಸ್ ಏನು ದಟ್ ಈಸ್ ಬರುತ್ತೆ. ನಿಮ್ಗೆ ಯಾರಿಗಾದ್ರೂ ಅವಶ್ಯಕತೆ ಇದ್ರೆ ಆರ್ಡರ್ ಮಾಡ್ಬೋದು ಆಯ್ತಾ. ಮಿಕ್ಕಿದ್ದು ಆ ಒಂದು ಸ್ಲೈಡ್ಸ್ ಎಲ್ಲಾನು ಕೂಡ ನಿಮ್ಗೆ ಗ್ರೂಪ್ ಅಲ್ಲಿ ನಾನು ಶೇರ್ ಮಾಡ್ತೀನಿ. ನೀವು ಗ್ರೂಪ್ ಅಲ್ಲಿ ಹೆಂಗೋ ಇದ್ರಲ್ಲ ಆ ಗ್ರೂಪ್ ಅಲ್ಲಿ ನಾನು ಶೇರ್ ಮಾಡ್ತೀನಿ. ಯಾರಿಗಾದ್ರೂ ಕೂಡ ಮತ್ತೆ ಕನ್ನಡದನ್ನು ಕೂಡ ಯಾರಿಗಾದ್ರೂ ಕೂಡ ಕನ್ನಡ ಅವಶ್ಯಕತೆ ಇದ್ರೆ ಕನ್ನಡನು ಕೂಡ ಟೆಕ್ಸ್ಟ್ ಮೆಸೇಜ್ ಕಳಿಸ್ತೀನಿ. ಎಲ್ಲರಿಗೂ ಕೂಡ ಮತ್ತೊಮ್ಮೆ ದಟ್ ಈಸ್ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ತಿಳಿಸ್ತಾ ನಿಮ್ಗೆ ಏನಾದ್ರು ಪ್ರಶ್ನೆ ಇದ್ರೆ ಕೇಳ್ಬೋದು. ಸರ್ ನಮಸ್ತೆ. ನಮಸ್ತೆ ಸರ್. ಈ ಗ್ರೂಪ್ ಅಲ್ಲಿ ನಂದು ಅಡ್ರೆಸ್ ನ ಪೋಸ್ಟ್ ಮಾಡಲ ಸರ್? ಇಲ್ಲ, ನೀವು ಕಳ್ಸಿದ್ರಲ್ಲ ಸರ್, ಇದೆ ಅಡ್ರೆಸ್ ಕಳ್ಸಿಲ್ಲ ಸರ್. ನಾನು ಅಮೌಂಟ್ ಮಾತ್ರ ಕಳ್ಸಿದ್ದೆ, ಅಡ್ರೆಸ್ ಕಳ್ಸಿಲ್ಲ.
ಕಳ್ಸಿಲ್ವಾ? ಮೋಸ್ಟ್ಲಿ ಅಡ್ರೆಸ್ ಕಳಿಸಿದ್ರಿ. ಡೀಟೇಲ್ಸ್ ಕಳ್ಸಿದ್ರಲ್ಲ ಸರ್ ನೀವು? ಅಲ್ಲ, ಅಮೌಂಟ್ ಕಳಿಸಿದಾಗ ನಾನು ನಮ್ಮ ಮಿಸಸ್ ಅಕೌಂಟ್ ಇಂದ ಕಳಿಸಿದ್ದು, ನನ್ನ ಹೆಸರಲ್ಲಿ ಅಮೌಂಟ್ ಬಂದಿದೆ ಅಂತ ಕಳಿಸಿದ್ದೆ. ಬಟ್ ಅಡ್ರೆಸ್ ಪೋಸ್ಟ್ ಮಾಡಿಲ್ಲ. ಈ ಗ್ರೂಪ್ಗೆ ಪೋಸ್ಟ್ ಮಾಡಲ ಅಡ್ರೆಸ್ ನ? ಸರಿ ಸರ್, ಹಾಕಿ. ಹಂಗೆ ಸರಿ. ಆ ಯಾರ ಹೆಸರಲ್ಲಿ ಬೇಕೋ ಅದನ್ನು, ಅವ್ರದ್ದು ಡೀಟೇಲ್ಸ್ ಮತ್ತೆ ಅಡ್ರೆಸ್ ಎರಡೂನು. ನನ್ನ ಹೆಸರಿಗೆ ಏನು ಸರ್? ಓಕೆ ಸರ್, ಅದೇ ಡೇಟ್ ಆಫ್ ಬರ್ತ್ ಡೀಟೇಲ್ಸ್ ಕಳಿಸಿ, ಆಯ್ತಾ? ಸರಿ ಸಪ್ರೇಟ್ ಸರ್. ಆಗಿ ಇಲ್ಲ ಗ್ರೂಪ್ ಅಲ್ಲಿ ಹಾಕಿ, ಇಲ್ಲ ಸಪ್ರೇಟ್ ಆಗಿ ಅದಕ್ಕೆ ಕಳಿಸಿ, ಪರವಾಗಿಲ್ಲ. ಸರಿ ಆಯ್ತು ಸರ್. ಓಕೆ. ಬೇರೆ ಏನಾದ್ರು ಪ್ರಶ್ನೆ ಇದೆಯಾ? ಡೊನೇಷನ್ಸ್ ಇವಾಗಂತಷ್ಟೇ ಅಲ್ಲ, ನೀವು ಬೇರೆ ಬೇರೆ ಇದ್ರಲ್ಲೂ ಕೂಡ ಡೊನೇಷನ್ಸ್ ಏನು ಆ ಒಂದು ಸಿಂಪಲ್ ಡೊನೇಷನ್ಸ್ ಯೂಸ್ ಮಾಡ್ಕೋಬಹುದು. ಇಟ್ ಈಸ್ ಮೇಜರ್ ಏನು ದಟ್ ಈಸ್ ಬೆನಿಫಿಟ್ ಏನು ದಟ್ ಈಸ್ ಸಿಗುತ್ತೆ. ಹಲೋ ಹಲೋ ಸರ್, ಇವಾಗ ಸ್ವಲ್ಪ ಲೇಟಾಗಿ ಜಾಯ್ನ್ ಆಗಿದೆ. ಇದು ಝೋರ್ಡಾಕ್ ಸೈನ್ ಮೇಲೆ ತೋರಿಸ್ತಾ ಇದ್ದೀರಲ್ಲ, ಅದು ಬಂದು ರಾಶಿ ಪ್ರಕಾರನ ಅಥವಾ ಝೋರ್ಡಾಕ್ ಸೈನ್ ಸರ್? ಸರ್, ಚಂದ್ರ ಸ್ಥಿತ ರಾಶಿ ಅದು. ಓಕೆ ಓಕೆ, ಅಂದ್ರೆ ನೀವು ಸ್ವಲ್ಪ ಫೀಸಿಬಲ್ ಆಗಲಿ ಅಂತ ಇಂಗ್ಲೀಷಲ್ಲಿ ತೋರಿಸಿದ್ದೀರಾ. ಹ್ಮ್ ಓಕೆ ಓಕೆ. ಆಮೇಲೆ ಇದು ಪರ್ವಕಲ್ ಅಂತ ಹೇಳಿದ್ರಲ್ಲ ಸರ್, ಅದೇನು ಗ್ರೂಪಲ್ಲಿ ಹಾಕ್ತಿರ ಹೇಳ್ತೀರಾ ಇವಾಗಲೇ? ಅದು ಗ್ರೂಪ್ ಅಲ್ಲಿ ಹಾಕ್ತೀನಿ ಸರ್. ಅಂದ್ರೆ ಪರ್ವಕಾಲ ಅಂತಂದ್ರೆ ಸನ್ ಏನು ದಟ್ ಈಸ್ ಟ್ರಾನ್ಸಿಟ್ ಆಗುತ್ತಲ್ಲ ಅದು. ಏನ್ ಸರ್? ಸಣ್ಣ ಟ್ರಾನ್ಸಿಟ್. ಓಕೆ, ಅಂದ್ರೆ 00 ಡಿಗ್ರಿ ಇದ್ದಾಗ. ಉತ್ತರಾಯಣ ಪುಣ್ಯಕಾಲ ಸ್ಟಾರ್ಟ್ ಆಗುತ್ತಲ್ಲ, ಓಕೆ, ಆ ಟ್ರಾನ್ಸಿಷನ್ ಟೈಮ್ನಲ್ಲಿ ಕೊಟ್ರೆ ಒಳ್ಳೇದು ಎಫೆಕ್ಟ್ ಇರುತ್ತೆ ಅಂತ. ಅದಲ್ಲ, ಅಂದ್ರೆ ಹಾ, ಅದರಲ್ಲಿ ಕೊಡೋದಕ್ಕಂತಂದ್ರೆ ಅದು ವೆರಿ ಶಾರ್ಟ್ ಪೀರಿಯಡ್ ಇರುತ್ತೆ. ಹೌದು ಅದರಿಂದ ಕರೆಕ್ಟ್. ಹಿಂದೆ ಮತ್ತೆ ಅದರಿಂದ ಮುಂದೆ, ಏನ್ ಸರ್? ಅದರಿಂದ ಆ ಒಂದು ಮೇನ್ ಆ ಒಂದು ಆ ನಿಮ್ಗೆ ಹೆಂಗ್ ಹೇಳೋದು, ಅಂದ್ರೆ ಅದು ಟ್ರಾನ್ಸಿಷನ್ ಆಗೋ ಮೂಮೆಂಟ್ 15 ನಿಮಿಷನಾ? ಅಲ್ಲ 15 ಅಲ್ಲ, ಒಂದೇ ಒಂದು ನಿಮಿಷ. ಈ ಸಂಕ್ರಾಂತಿ ಹಬ್ಬದ ಆಚರಣೆ ಇದೆಯಲ್ವ ಸರ್, ನಾಡಿದ್ದು 2 ದಿವಸದ್ದು, ಅದ್ರ ಬಗ್ಗೆ ಅವ್ರು ಹೇಳಿದ್ದಾಗಲೇ ಆ ಟೈಮು ಪರ್ವಕಾಲ ಅಂತ ಹೇಳಿ. ಸೂರ್ಯ ಮಕರ ಸಂಕ್ರಾಂತಿ ಪ್ರವೇಶ ಮಾಡೋದ್ರಿಂದ, ಸಂಕ್ರಾಂತಿಲಿ ಸೂರ್ಯಗ್ರಹ ಆ ಮಕರ ರಾಶಿಗೆ ಪ್ರವೇಶ ಮಾಡ್ತಾನಲ್ಲ, ಆ ದಿನ ನಾವು ಎಳ್ಳು ಹಂಚುತ್ತೀವಲ್ಲ, ಅದೇ ಥರ ಇದನ್ನು ಹಂಚಿದ್ರೆ ಒಳ್ಳೇದು ಅಂತ ಅವ್ರು ಹೇಳೋದು. ಅದು ತಪ್ಪೋ ಸರಿನಾ ಸರ್? ನೀವು ಹೇಳಿ. ಎಸ್ ಮ್ಯಾಮ್, ಕರೆಕ್ಟ್. ಅಂದ್ರೆ ಇವಾಗ ಫಾರ್ ಎಕ್ಸಾಂಪಲ್ ನಾಳೆ ಕೆಲವೊಬ್ರು ಆಫೀಸ್ಗೆ ಹೋಗಿರ್ತಾರೆ, ಕೆಲವೊಬ್ರಿಗೆ ಲೀವ್ ಇರುತ್ತೆ ಆಚರಣೆ ಮಾಡೋದಕ್ಕೆ. ಅಂಥವ್ರು ಅಟ್ಲೀಸ್ಟ್ ಒಂದು ಮಾರ್ನಿಂಗ್ ಒಂದು ಅರೌಂಡ್ 8 to 9 o'clock ಬೆಳಗ್ಗೆನೇ ಆಗಲ್ಲ, ಸಂಜೆ ಇರುತ್ತೆ, ನಾಳೆನೇ ಇರುತ್ತಲ್ಲ ಸರ್. ನಾಳೆನೂ ಕೊಡ್ಬೋದು. 15ನೇ ತಾರೀಕು ಇದೆಯಲ್ವಾ, ನಾಡಿದ್ದು ಕೊಡ್ಬೋದು. 15ನೇ ತಾರೀಕು ಇದೆ ಅದು ಟೈಮು. ಇದರಲ್ಲಿ ಇದೆ ನೋಡಿ, ಪಂಚಾಂಗದಲ್ಲಿ ಓಕೆ ಸೂರ್ಯ ಓಕೆ. ಎಷ್ಟೊತ್ತಿಗೆ ಮಕರ ರಾಶಿಗೆ ಪ್ರವೇಶ ಮಾಡ್ತಾನೆ ಅಂತ ಇದೆಯಲ್ಲ. ಉಪರಿ ಬಂದಿರೋದ್ರಿಂದ 2 ದಿವಸ ಇದೆ. ಹಾ, ಇದು ಇದು ಉಪರಿ ಸಪೋಸ್ ನಕ್ಷತ್ರ. ದಾನ ಕೊಡ್ತೀವಲ್ಲ, ಇದು ಕೆಲವೊಬ್ರು ಸ್ವೀಕಾರ ಮಾಡಿಲ್ಲ ಅಂದ್ರೆ ಮೇಡಮ್ ದೇವಸ್ಥಾನದಲ್ಲೂ ಕೊಡ್ಬೋದಲ್ಲ ಅರ್ಚಕರಿಗೆ? ಸರ್, ಈಗ ಎಳ್ಳು ಬೆಲ್ಲ ಕೊಡೋಕೆ ಹೋಗ್ತಿರಲ್ಲ, ಅದ್ರ ಜೊತೆಲಿ ಅದೆಲ್ಲ ಸೇರಿಸಿ ತಗೋವಂಥದ್ದು ಕೊಟ್ಬಿಡೋದು. ಇರುತ್ತೆ. ಬೆರ್ಸಿ ಕೊಟ್ಬಿಡಿ, ಸುಮ್ಮನೆ ಗೊತ್ತಾಗಬಾರ್ದು ಅಷ್ಟೇ. ಸರಿ ಓಕೆ ಓಕೆ ಓಕೆ. ಅದಕ್ಕೆ ಎಳ್ಳು ಬೆಲ್ಲ ಕೊಬ್ಬರಿ ಎಳ್ಳು, ಆಮೇಲೆ ಅದೇನೇನೆಲ್ಲ ಮಿಕ್ಸ್ ಮಾಡಿ ಕಬ್ಬಿನ ಜಾಗ ಬೆಲ್ಲದ ಇದನ್ನೆಲ್ಲ ಸೇರಿಸಿ ಕೊಡ್ತಾರಲ್ವಾ, ಸರಿ ಅದನ್ನು ಕೊಟ್ಟು ಎಲ್ರಿಗೂ ಒಳ್ಳೇದಾಗಲಿ ಅಂತ ಹಾರೈಸಿ ಕೊಡಿ ಅಂತ, ಎಳ್ಳು ಬೆಲ್ಲ ಕೊಟ್ಟು ಒಳ್ಳೆ ಮಾತಾಡಿ ಅಂತ ಹೇಳ್ತಾರಲ್ಲ, ಹಾಗೆ ಇದನ್ನು ಕೊಡೋಕೆ ಪುರೋಹಿತರಿಗೆ ಕೊಡ್ಬೋದು. ಒಬ್ಬೊಬ್ರಿಗೆ ಓಕೆ ಪುರೋಹಿತರಿಗೆ ಎಲ್ಲ ಸೇರಿಸಿ ತಗೊಂಡೋಗಿ ಕೊಟ್ಟರೆ ಒಂದು ನವಧಾನ್ಯ ಥರ ತಗೋತಾರೆ. ಸರಿ. ಇಲ್ಲ ಯಾರಾದರೂ ಬಡವ್ರಿಗೆ ಕೊಟ್ಟರು ಪರವಾಗಿಲ್ಲ.
ಓಕೆ. ಹ್ಮ್. ಏನೋ ಸರ್ ನಂಗೆ ತಿಳಿದಿದ್ದು ಹೇಳಿದ್ದೀನಿ, ತಪ್ಪೋ ಸರಿನೇ, ಏನಾದರೂ ತಪ್ಪಾಗಿದ್ರೆ ತಿದ್ದಿ ಹೇಳ್ಬಿಡಿ ಅಲ್ಲಿ. ಇಲ್ಲ ಹಂಗೆ ಕರೆಕ್ಟ್ ಇದೆ ಸರ್. ನೀವು ಬರೀ ಇದನ್ನ ಮಾತ್ರ ಕೊಟ್ರೆ ನೀವು ದೇವಸ್ಥಾನದಲ್ಲಿ ಏನಂತಂದ್ರೆ ಓಕೆ ಓಕೆ ದಕ್ಷಿಣ ಸಮೇತ ಏನು ದಟ್ ಈಸ್ ಡೊನೇಷನ್ ಕೊಡ್ಬೇಕು ಸರ್. ಯಾವ್ದೇ ಅವ್ರಲ್ಲಿ ದಕ್ಷಿಣ ಸಮೇತ ಡೊನೇಷನ್ ಕೊಟ್ಟಾಗ ಎಲ್ಲರೂ ಕೂಡ ತಗೊಂತಾರೆ. ಗೊತ್ತಿರೋರು ಏನೋ ದಟ್ ಈಸ್ ಗೊತ್ತಿರೋ ಒಂದು ಮಠಗಳಲ್ಲಿ ಗೊತ್ತಿರುವಂತ ಒಂದು ದೇವಸ್ಥಾನಗಳಲ್ಲಿ ಅವರು ಅದರದೇ ಆದಂತ ಸಪರೇಟ್ ಪದ್ಧತಿ ಇರುತ್ತೆ, ಅದ್ರ ಪ್ರಕಾರ ತಗೊಂತಾರೆ ಆಯ್ತಾ. ಇಲ್ಲ Okay. ನೀವು ಜನರಲ್ ಆಗಿ ಮೇಡಮ್ ಹೇಳ್ದಂಗೆ ನೀವು ಆಫೀಸಲ್ಲೇ ಏನು ದಟ್ ಈಸ್ ಸಂಕ್ರಾಂತಿ ಅಂದಿದ ತಕ್ಷಣ ಎಳ್ಳು ಬೆಳ್ಳ ಹೆಂಗೋ ಹಚ್ತೀವಲ್ಲ, ಆವಾಗ ಏನು ದಟ್ ಈಸ್ ಇದನ್ನೇ ನೀವು ಸೇರಿಸಿ ಏನು ದಟ್ ಈಸ್ ಕೊಡ್ಬೋದು ಆಯ್ತಾ. ಕೊಟ್ಟಾಗ ಏನೋ Okay. ದಟ್ ಈಸ್ ಬೆನಿಫಿಟ್ ಏನು ಬರುತ್ತೆ. Okay. ಮತ್ತೆ ಇದು ಸಂಕ್ರಾಂತಿ ಬಂದ್ಬಿಟ್ಟು ಈ ಸತಿ ಏನು ದಟ್ ಈಸ್ 15th ಅಂತ ಇದ್ರಲ್ಲಿ ಏನು ದಟ್ ಈಸ್ ಸನ್ರೈಸ್ ಏನು ದಟ್ ಈಸ್ 15th ಅಂತ ಬರುತ್ತೆ. ಸನ್ರೈಸ್ ಏನು 15th ಅಂತ ಬಂದಾಗ ಅದನ್ನು ಕೂಡ ನಾವು ತಗೊಂತೀವಿ. ಬಟ್ ಮೇಜರ್ಲಿ ಇದು ಈ ಒಂದು ಹಬ್ಬನ ನಾವು ಯಾವ್ದಕ್ಕೆ ಹೋಲಿಕೆ ಮಾಡ್ತೀವಿ ಅಂತಂದ್ರೆ ಸಂಕ್ರಾಂತಿನ ಕೇರಳದಲ್ಲಿ ಒಂದು ಜ್ಯೋತಿ ಏನಿದೆಯಲ್ಲ, ಮಕರ ಜ್ಯೋತಿ ಏನಿದೆಯಲ್ಲ, ಮಕರ ಜ್ಯೋತಿಗೂ ಕೂಡ ನಾವು ಏನು ದಟ್ ಈಸ್ ಕಾರ್ಲೇಟ್ ಮಾಡ್ತೇವೆ. Okay. ಹಂಗಾಗಿ ಆ ಒಂದು ಟೈಮಲ್ಲೂ ಕೂಡ ಏನು ದಟ್ ಈಸ್ ಕೊಡ್ಬೋದು, ಡೊನೇಷನ್ಸ್ ಏನು ದಟ್ ಈಸ್ ಕೊಡ್ಬೋದು. ಅಂದ್ರೆ 14th ಒಂದು ಎಕ್ಸಾಕ್ಟ್ಲಿ ಏನು ಸನ್ ಟ್ರಾನ್ಸಿಟ್ ಆಗುತ್ತಲ್ಲ, ಸನ್ ಟ್ರಾನ್ಸಿಟ್ ಆಗೋ ಎಕ್ಸಾಕ್ಟ್ಲಿ ನೀವು ಕೊಡ್ಬೇಕಂತಂದ್ರೆ ಪರ್ವಕಾಲ ಅಂತಂದ್ರೆ ಸನ್ ಟ್ರಾನ್ಸಿಟ್ ಆಗುವಂತ ಒಂದು 2 ಗಳಿಗೆ ಮುಂಚೆ ಮತ್ತೆ 2 ಗಳಿಗೆ ಆದ್ಮೇಲೆ. ಅಂದ್ರೆ 2 ಗಳಿಗೆ ಅಂತಂದ್ರೆ ನಿಮ್ಗೆ ನಿಯರ್ಲಿ ಏನು 2.5 hours ಅಥವಾ 3 hours ತನಕ ಬರುತ್ತೆ. ಆ ಅವರ್ಸ್ ಏನ್ ದಟ್ ಈಸ್ ನೀವು ತಗೋಬಹುದು. ಇಲ್ಲ ಅದೆಲ್ಲ ನಮ್ಗೆ ಬರಲ್ಲ ಅಂತಂದ್ರೆ 15th ಏನು ದಟ್ ಈಸ್ ಮಾರ್ನಿಂಗ್ ಏನು ದಟ್ ಈಸ್ ಬೆಳಗ್ಗೆ ಸನ್ರೈಸ್ ಇಂದ ದಟ್ ಈಸ್ 3 hours ಅಥವಾ ಮಧ್ಯಾಹ್ನ ತನಕ ಏನು ದಟ್ ಈಸ್ ನೀವು ಕೊಡ್ಬೋದು. ಕೆಲವೊಬ್ರು ಏನು ಅದನ್ನ ಡೇ ಎಲ್ಲಾನು ಕೂಡ ತಗೊಂತಾರೆ, ಡೇ ಎಲ್ಲಾನು ಕೂಡ ಕೊಡ್ಬೋದು. Okay. ನಮಸ್ತೆ. ಮತ್ತೆ ಕಾಪರ್ ಅಂತ ಹೇಳಿದಾರಲ್ಲ ಅವ್ರ ಹೆಸರು, ಕಾಪರ್ ಕೊಡಬೇಕು ಅಂದ್ರೆ ನಾವು ಕಾಪರ್ದೇನು ದಾನ ಕೊಡಕ್ಕಾಗಲ್ಲ. ಅವಾಗ ಏನ್ ಮಾಡೋದು? ಈ ಕಾಪರ್ದು ನಾಣ್ಯ ಸಿಗುತ್ತೆ ನೋಡಿ, ಚೈನೀಸ್ ನಾಣ್ಯನೋ ಯಾವ್ದಾದ್ರು, ಎಸ್ ಯಾವುದೇ ರೂಪದಲ್ಲಿ ಏನೋ ಅಂಥದ್ದು ಇಟ್ಬಿಟ್ಟು ತಗೋತಾರೆ, ಕೊಡ್ಬೋದು. ಕಾಪರ್ ನಾಣ್ಯನ, ಕಾಪರ್ ದೊಡ್ಡದೆಲ್ಲ ಕೊಡಕ್ಕಾಗಲ್ಲ, ಆ ನಾಣ್ಯ ಸಿಗುತ್ತಲ್ಲ ಅದನ್ನ ಇಟ್ಬಿಟ್ಟು ಕೊಡಿ, ಯಾರು ಕೊಡ್ಬೇಕು ಅವರು, ಅನುಕೂಲ ಆಗುತ್ತೆ. ನಮಸ್ತೆ. ನಮಸ್ತೆ. ಒಂದು ಸೂಚನೆ, 1 ಗಳಿಗೆ ಅಂದ್ರೆ 24 ನಿಮಿಷಗಳು, 2 ಗಳಿಗೆ ಅಂದ್ರೆ 48 ನಿಮಿಷ ಆಗುತ್ತೆ. 2:15 ಗಳಿಗೆ 1 ಗಂಟೆ 60 ನಿಮಿಷದ ಲೆಕ್ಕ ಜ್ಯೋತಿಷ್ ಶಾಸ್ತ್ರ ಪ್ರಕಾರ. ಸರ್. ಥ್ಯಾಂಕ್ ಯು. ಷಣ್ಮುಗಮರು ಅರ್ಥ ಆಯ್ತು. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ನಾನು ಗೊತ್ತಾಯ್ತಲ್ಲ, ಶಿವಮೂರ್ತಿ ಭಟ್. ಗೊತ್ತಾಯ್ತು. ಥ್ಯಾಂಕ್ ಯು. ತುಂಬಾ ವರ್ಷದಿಂದ ಪರಿಚಯ ಇದ್ದೀರ, ಅದಕ್ಕೆ ಒಂದು ಮಾತಾಡ್ಬೇಕಂತ ಹೇಳಿ ಸೂಚನೆ ಹೇಳಿದೆ. ಥ್ಯಾಂಕ್ ಯು. ಓಕೆ, ಶುಭರಾತ್ರಿ ಎಲ್ರಿಗೂ. ಬೇರೆ ಏನಾದ್ರು ಪ್ರಶ್ನೆ ಇದೆಯಾ ಸರ್? ಆಮೇಲೆ ಇನ್ನೊಂದು, ಆಕ್ಚುಲಿ ನಾನು ದಿಬ್ರ ನಿಮ್ ಸ್ಲೈಡ್ಸ್ ತೋರಿಸದಾಗಿ ಜಾನ ಇದೆ, ಮಿಕ್ಕಿದ್ದು ಮೇಷದಿಂದ ಕನ್ಯಾಗಂಟ ಗ್ರೂಪ್ ಅಲ್ಲಿ ಆಗ್ತೀರಾ ಸರ್? ಅದು ಇಮೇಜಸ್ ಹಾಕ್ತೀನಿ ಸರ್, ಗ್ರೂಪ್ ಅಲ್ಲಿ ಹಾಕ್ತೀನಿ. ಸರಿ. ಅದು ಮತ್ತೆ ಕನ್ನಡದು ಇಮೇಜಸ್ ಮಾಡಿಲ್ಲ, ಕನ್ನಡದು ಟೈಪ್ ಇದೆ, ಅದು ಕೂಡ ಗ್ರೂಪ್ ಅಲ್ಲಿ ಹಾಕ್ತೀನಿ. ಕನ್ನಡದನ್ನು ಕೂಡ, ಕನ್ನಡ ಎಲ್ಲಾದ್ರೂ ಕೂಡ ತಪ್ಪಿದ್ರೆ ಕ್ಷಮಿಸಿ. ಕನ್ನಡದು ನನಗೆ ಫುಲ್ ಎಕ್ಸಾಕ್ಟ್ಲಿ ಬರಲ್ಲ. ಓಕೆ. ಮತ್ತೆ ನೆಕ್ಸ್ಟ್ ಕ್ಲಾಸು ಅಲ್ಲಿ ಮೀಟ್ ಮಾಡೋಣ. ನೆಕ್ಸ್ಟ್ ಕ್ಲಾಸು ಇನ್ನೊಂದು ನಿಮಗೆ ಹಬ್ಬ ಆದ್ಮೇಲೆ ಒಂದು ಫ್ರೀ ಕ್ಲಾಸು, ದಟ್ ಈಸ್ ನಿಮಗೆ ಸೂರ್ಯ ಈ ಒಂದು ವರ್ಷ ಎಲ್ಲಾನು ಕೂಡ ಏನು ದಟ್ ಈಸ್ ಸನ್ ಇಯರ್, ಸನ್ ರೆಪ್ರೆಸೆಂಟ್ ಮಾಡೋದ್ರಿಂದ
ಸೂರ್ಯನ ಎನರ್ಜೀಸ್ ಏನು ದಟ್ ಈಸ್ ತಗೊಳೋದು, ಅಥವಾ ಸೂರ್ಯನ ಏನು ದಟ್ ಈಸ್ ಶಕ್ತಿ, ಅಥವಾ ಒಂದು ಸನ್ ಫ್ಯಾಮಿಲಿ ಅಂತಾನೆ ನಾವೇನ್ ಕರಿತೀವಿ, ಅದರಿಂದ ಬರುವಂತ ಒಂದು ಕೆಲವೊಂದು ಏನು ದಟ್ ಈಸ್ ಕೋರ್ಸಸ್ ಇದಾವೆ. ಅದನ್ನ ನಿಮ್ಗೆ ಕೆಲವೊಂದು ಕೋರ್ಸ್ ಮಾತ್ರ ನಮ್ಗೆ ರೈಟ್ಸ್ ಇರುವಂತದ್ದು, ನಮ್ಮ ಒಂದು ಗುರು ಮುಖಾಂತರ ಬಂದಿರುವಂತದ್ದು ಕೆಲವೊಂದು ಮಾತ್ರ ನಾವು ಮಾಡ್ಬೋದು. ಮತ್ತೆ ಬೇಸಿಕ್ ಮಾತ್ರ ನಮ್ಮ ಕೈಯಲ್ಲಿರುತ್ತೆ, ಮಿಕ್ಕಿದ್ದೆಲ್ಲನೂ ಕೂಡ ಅವರೇ ನಮ್ಮ ಗುರುಗಳೇ ಏನೋ ಮಾಡ್ಕೊಡ್ತಾರೆ. ಅದಕ್ಕೆ ಪರ್ಮಿಷನ್ ಇರೋದ್ರಿಂದ ಅದನ್ನ ಒಂದು ನಿಮ್ಗೆ ತಿಳಿಸ್ಕೊಡ್ತೀನಿ. ಅದ್ರ ಬಗ್ಗೆ ಏನೋ ದಟ್ ಈಸ್ ಒಂದು ಕ್ಲಾಸ್ ಏನೋ ದಟ್ ಈಸ್ ನೆಕ್ಸ್ಟ್ ಮಾಡ್ತೀವಿ. ಅದಾದ್ಮೇಲೆ ನೆಕ್ಸ್ಟ್ ನಿಮ್ಗೆ ವಾಸ್ತು ಕ್ಲಾಸಸ್ ಕೂಡ ಏನೋ ದಟ್ ಈಸ್ ಆನ್ಲೈನ್ ವಾಸ್ತು ಕ್ಲಾಸಸ್ ಎಲ್ಲಾನು ಇರುತ್ತೆ. ಆ ಕ್ಲಾಸಸ್ ನಿಮ್ಗೆ ಸಿಗುತ್ತೆ. ಮತ್ತೆ ಈ ಒಂದು ಇನ್ಫಾರ್ಮೇಶನ್ ನಮ್ಮ ಕಮ್ಯುನಿಟಿ ಗ್ರೂಪ್ ಏನಿದೆ, ಕಮ್ಯುನಿಟಿ ಗ್ರೂಪ್ ಅಲ್ಲೂ ಮತ್ತೆ ಈಗ ಒಂದು ಏನು ಹೊಸ ಗ್ರೂಪ್ ಏನಿದೆ, ಆ 2 ಗ್ರೂಪ್ ಅಲ್ಲೂ ಕೂಡ ನಿಮ್ಗೆ ಇನ್ಫಾರ್ಮೇಶನ್ ಸಿಗುತ್ತೆ. ನೀವು ಅದೇ ಗ್ರೂಪ್ ಗಳಲ್ಲಿ ಇರ್ಬೋದು. ನೆಕ್ಸ್ಟ್ ರೆಗ್ಯುಲರ್ ಆಗಿ ಏನು ದಟ್ ಈಸ್ ಕೆಲವೊಂದು ಟಿಪ್ಸ್ ಎಲ್ಲಾನು ಕೂಡ ರೆಗ್ಯುಲರ್ ಆಗಿ ನಿಮ್ಗೆ ಶೇರ್ ಮಾಡ್ತಾ ಇರ್ತೀನಿ. ಕೆಲವೊಬ್ರು ಏನು ದಟ್ ಈಸ್ ಪರ್ಸನಲ್ ಆಗಿ ಮೆಸೇಜ್ ಮಾಡಿದ್ರು, ದಟ್ ಈಸ್ ಒಂದು ಟಿಪ್ಸ್ ಏನು ದಟ್ ಈಸ್ ಬಗ್ಗೆ ನಾವು ಬೇರೆಯವ್ರಿಗೆ ಶೇರ್ ಮಾಡ್ಬೋದಾ, ಬೇರೆಯವ್ರಿಗೆ ಏನು ದಟ್ ಈಸ್ ಕಳ್ಸ್ಕೊಡ್ಬೋದಾ ಅಂತ. ಇಟ್ ಈಸ್ ಯುವರ್ ವಿಶ್, ನಿಮ್ಗೆ ಬಿಟ್ಟಿದ್ದು, ಅದು ನೀವು ಶೇರ್ ಮಾಡ್ಬೋದು. ಅದರಲ್ಲಿ ನಮ್ಮ ಒಂದು ಇದು ಅಭ್ಯಂತರ ಏನಿಲ್ಲ ಆಯ್ತಾ. ನೀವು ಯಾರು ಬೇಕಾದ್ರೂ ಶೇರ್ ಮಾಡ್ಬೋದು. ಅಲ್ಲಿ ಕೊಡುವಂತ ಒಂದು ಟಿಪ್ಸ್ ಏನು ದಟ್ ಈಸ್ ಕಮ್ಯುನಿಟಿ ಗ್ರೂಪ್ ಅಲ್ಲಿ ಏನೋ ಶೇರ್ ಮಾಡ್ಕೊಳ್ಳುವಂತ ಟಿಪ್ಸ್ ಬಂದ್ಬಿಟ್ಟು ಇಟ್ ವಿಲ್ ಬಿ ಟೆಸ್ಟೆಡ್ ಏನು ದಟ್ ಈಸ್, ಅದ್ರ ಜೊತೆಗೆ ಏನು ದಟ್ ಈಸ್ ವೇದಿಕ್ ಸ್ಕ್ರಿಪ್ಚರ್ಸ್ ಇಂದ ಬಂದಿರುವಂತದ್ದು, ಮತ್ತೆ ನಮ್ಮ ಒಂದು ಉಪನಿಷತ್ತುಗಳಿಂದ ಏನು ದಟ್ ಈಸ್ ಏನೇನು ಇದೆ ಅವ್ರನ್ನ ಮಾತ್ರನೇ ನಿಮ್ಗೆ ಅಲ್ಲಿ ತಿಳಿಸ್ಕೊಡುವಂಥದ್ದು. ನೀವು ಯಾರು ಬೇಕಾದ್ರೂ ಶೇರ್ ಮಾಡ್ಬೋದು. ಬಟ್ ಓನ್ಲಿ ಏನು ದಟ್ ಈಸ್ ನಾನು ಕೆಳಗಡೆ ಏನು ದಟ್ ಈಸ್ ನೇಮ್ ಹಾಕಿರ್ತೀನಿ ಅಷ್ಟೇ. ಬಟ್ ಇಟ್ ಈಸ್ ನಾಟ್ ಅವರ್ ಓನ್. ನಮ್ಮ ಅದೆಲ್ಲಾನು ಕೂಡ ಏನು ದಟ್ ಈಸ್ ಉಪನಿಷತ್ತುಗಳಲ್ಲಿ ಇರುವಂತದ್ದೇ ದಟ್ ಈಸ್ ನಿಮ್ಗೆ ಶೇರ್ ಮಾಡ್ತಾ ಇರುವಂತದ್ದು. ನೀವು ಯಾರಿಗೆ ಬೇಕಾದ್ರೂ ಶೇರ್ ಮಾಡ್ಬೋದು. ಅದು ಒಂದು ಇನ್ಫಾರ್ಮೇಶನ್. ಯಾಕಂದ್ರೆ ಕೆಲವೊಬ್ಬರೆಲ್ಲನೂ ಕೂಡ ಸಪ್ರೇಟ್ ಕೇಳ್ತಾ ಇದ್ರಿ ಆಯ್ತಾ, ಅದಕ್ಕೆ ಕ್ಲಾಸ್ ಎಲ್ಲ ನಿಮ್ಗೆ ಹೇಳ್ತಾ ಇದೀನಿ. ನೆಕ್ಸ್ಟ್ ಕ್ಲಾಸ್ ಏನು ದಟ್ ಈಸ್ ಇಂಟ್ರೊಡಕ್ಟರಿ ಕ್ಲಾಸ್ ಅಂತ ಹೇಳ್ಬಿಟ್ಟು ದಟ್ ಈಸ್ ಒಂದು ಮಾಡ್ತೀವಿ. ದಟ್ ಈಸ್ ಸನ್ ರಿಲೇಟೆಡ್ ಏನು ದಟ್ ಈಸ್ ಸೂರ್ಯ ಒಂದು ಎನರ್ಜೀಸ್ ಅಥವಾ ಎನರ್ಜೀಸ್, ಅದನ್ನ ನಾವು ಆ ಒಂದು ನೇಮ್ ಇರೋದು ಏನಂತಂದ್ರೆ ಅರ್ಕವಿದ್ಯಾ ಅಂತ ಹೇಳ್ಬಿಟ್ಟು ಕರಿತೀವಿ. ಅರ್ಕವಿದ್ಯಾ ಲೆವೆಲ್ 1 ಮತ್ತೆ ಲೆವೆಲ್ 2, ಮತ್ತೆ ಅದಕ್ಕೆ ಕೀಲನ ಅಂತ ಹೇಳ್ಬಿಟ್ಟು ಬರುತ್ತೆ. ಆ ಕೀಲನ ಕೂಡ ಏನು ದಟ್ ಈಸ್ ಇರುತ್ತೆ. ಅವೆಲ್ಲಾನು ಕೂಡ ಏನು ದಟ್ ಈಸ್ ಆನ್ಲೈನ್ ಅಲ್ಲಿ ಮಾಡಕ್ಕಾಗಲ್ಲ, ಮಾಡೋದಕ್ಕೆ ಪರ್ಮಿಷನ್ ಇಲ್ಲ. ದೇರ್ಫೋರ್ ಏನು ದಟ್ ಈಸ್ ಆನ್ಲೈನ್ ಅಲ್ಲಿ ಬರೀ ಇನ್ಫಾರ್ಮೇಶನ್ ಮಾತ್ರ, ಇಂಟ್ರೊಡಕ್ಟರಿ ಇನ್ಫಾರ್ಮೇಶನ್ ಮಾತ್ರ ಕೊಡ್ತೀವಿ. ನೆಕ್ಸ್ಟ್ ಅವೆಲ್ಲಾನು ಕೂಡ ಏನು ದಟ್ ಈಸ್ ಆಫ್ಲೈನ್ ಮಾಡ್ಬೇಕಂತಿರುವಂತದ್ದು. ದಟ್ ಈಸ್ ಇಟ್ ಈಸ್ ವೆರಿ ಸ್ಟ್ರಿಕ್ಟ್ ಏನು ದಟ್ ಈಸ್ ಗೈಡ್ ಲೈನ್ಸ್ ಇದೆ. ಅದು ಯಾವುದೇ ಕಾರಣಕ್ಕೂ ಕೂಡ ಮಾಡೋದು ಬರಲ್ಲ ಅಂತ ಆಯ್ತಾ. ಯಾರಿಗೆ ಬಿಕಾಸ್ ಅದರಲ್ಲಿ ಇನಿಸಿಯೇಷನ್ ಎಲ್ಲಾನು ಕೂಡ ಸಪ್ರೇಟ್ ಇರುತ್ತೆ. ಅದು ಯಾರಿಗೆ ಇಷ್ಟ ಇರುತ್ತೋ ಅವರೆಲ್ಲಾನು ಕೂಡ ಆ ಇಂಟ್ರೊಡಕ್ಷರಿ ಕ್ಲಾಸ್ ನೀವು ಅಟೆಂಡ್ ಆಗ್ಬೋದು. ನಿಮ್ಗೆ ಅಲ್ಲಿ ಫುಲ್ ಇನ್ಫಾರ್ಮೇಶನ್ ಸಿಗುತ್ತೆ. ನೆಕ್ಸ್ಟ್ ಇನ್ನೊಂದು ಅಡಿಷನ್ ಒಂದು ಇನ್ಫಾರ್ಮೇಶನ್, ಸನ್ ಅರ್ಕ ಅಂತ ಅಂದಿದ ತಕ್ಷಣ, ಸನ್ ಎನರ್ಜಿ ಅಂದಿದ ತಕ್ಷಣ ಈ ಒಂದು ಸನ್ ಪಿಕ್ಚರ್ಸ್ ಏನು ದಟ್ ಈಸ್ ನಿಮ್ಗೆ ಒಂದು ಗ್ರೂಪ್ ಅಲ್ಲಿ ನಾನು ಆಲ್ರೆಡಿ ಹಾಕಿದ್ದೆ. ಅದನ್ನ ಎನರ್ಜೈಸ್ ಮಾಡಿರುವಂತ ಒಂದು ಫ್ರೇಮ್ ನಮ್ ಕಡೆಯಿಂದ ಸಿಗುತ್ತೆ. ನಿಮ್ಗೆ ಯಾರಿಗೆ ಬೇಕು ಅವರು ತಗೋಬಹುದು, ಪರ್ಚೇಸ್ ಮಾಡ್ಕೋಬಹುದು. ನೆಕ್ಸ್ಟ್ ಅದನ್ನ ಯಾವಾಗಿಂದ ನೀವು ಯೂಸ್ ಮಾಡ್ಕೊಂಡ್ರೆ ಬೆನಿಫಿಟ್ ಅಂತಂದ್ರೆ, ನೆಕ್ಸ್ಟ್ ಏನು ನಮ್ಮ ಒಂದು ರಥಸಪ್ತಮಿ ಏನ್ ಬರುತ್ತೆ, ರಥಸಪ್ತಮಿ ದಿನದಿಂದ ಅದನ್ನ ಯೂಸ್ ಮಾಡ್ಕೊಂಡ್ರೆ ಬೆನಿಫಿಟ್. ಅದಕ್ಕೆ ಇವಾಗ ನಿಮ್ಗೆ ಗ್ರೂಪ್ ಅಲ್ಲಿ ಹಾಕಿರುವಂತದ್ದು. ಅಷ್ಟೊತ್ತಿಗೆ ನಿಮ್ಗೆ ಅದನ್ನ ನಿಮ್ಗೆ ತಲುಪಿಸೋದಕ್ಕೆ ವ್ಯವಸ್ಥೆ ಮಾಡ್ಕೊಡೋದಕ್ಕೋಸ್ಕರ ಇವಾಗೆ ನಿಮ್ ಗ್ರೂಪ್ ಅಲ್ಲಿ ಹಾಕಿರುವಂತದ್ದು. ರಿಸ್ಟ್ರಿಕ್ಷನ್ಸ್ ಏನಿಲ್ಲ. ಯಾರ್ಯಾರಿಗೆ ಅವಶ್ಯಕತೆ ಇದೆಯೋ, ಯಾರ್ಯಾರಿಗೆ ಬೇಕೋ ಅವ್ರು ಮಾತ್ರ ಏನೋ ದಟ್ ಈಸ್ ತಗೋಬಹುದು ಆಯ್ತಾ. ಇದಿಷ್ಟು ಏನೋ ದಟ್ ಈಸ್ ಇವತ್ತಿನ ಕ್ಲಾಸು. ಮತ್ತೆ ಮತ್ತೊಮ್ಮೆ ಎಲ್ಲರಿಗೂ ಕೂಡ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ತಿಳಿಸ್ತಾ ಇವತ್ತಿನ ಕ್ಲಾಸು ಇಲ್ಲಿಗೆ ಏನ್ ಮಾಡ್ತಾ ಇದೀವಿ. ಬೇರೆ ಸರ್ ಏನಾದ್ರು ಇವಾಗ ಸರ್ ಒಂದ್ ನಿಮಿಷ, ಪ್ರಶ್ನೆ ಸಾರಿ ಇಂಟ್ರಪ್ಷನ್ಗೆ. ಇವಾಗ ಸನ್ನಿಯರ್ ಎನರ್ಜಿ ಅಂದ್ಬಿಟ್ಟು ಈ ವರ್ಷ ಪೈರೇಟ್ ಫ್ರೇಮ್ ಹೇಳಿದ್ದೀರಲ್ಲ, ಅದು ಹಾಕೊಳ್ತಾ ಇದೀವಿ. ನೆಕ್ಸ್ಟ್ ವರ್ಷನು ಹಂಗೆ ಹಾಕೊಂಡಿರ್ಬೋದಾ? ಏನ್ ತೊಂದ್ರೆ ಇಲ್ವಾ? ಏನ್ ತೊಂದ್ರೆ ಇಲ್ಲ. ಬಟ್ ನೆಕ್ಸ್ಟ್ ಇದಕ್ಕೆ ಫ್ರೇಮ್ಸ್ ಏನೋ ದಟ್ ಈಸ್ ಬೇರೆ ಚೇಂಜ್ ಆಗುತ್ತೆ.
ಇಯರ್ ಎನರ್ಜಿ ನಾವು ಗೇನ್ ಮಾಡ್ಕೊಳೋದಕ್ಕೆ ಅದನ್ನ ಯೂಸ್ ಮಾಡ್ಕೋಬಹುದು. ಮತ್ತೆ ಇನ್ನೊಂದು ಏನಂತಂದ್ರೆ ಯಾವುದೇ ಒಂದು ಫ್ರೇಮ್ ಅದನ್ನ ಅದನ್ನ ಹಾಕೊಂಡಾದ್ಮೇಲೆ ಅದರಲ್ಲಿ ಏನು ದಟ್ ಈಸ್ ಆ ವರ್ಷ ಏನು ದಟ್ ಈಸ್ ಅಷ್ಟು ಬೆನಿಫಿಟ್ ಕೊಟ್ಟಾದ್ಮೇಲೆ ದಟ್ ಈಸ್ ನೀವು ಅದನ್ನ ಹಂಗೆ ಬೇಕಾದ್ರೂ ಇಟ್ಕೋಬಹುದು. ಮತ್ತೆ ಏನು ದಟ್ ಈಸ್ ಎನರ್ಜೈಸ್ ಮಾಡುವಂತ ಟೆಕ್ನಿಕ್ ಮತ್ತೆ ಸೆಪರೇಟ್ ಇರುತ್ತೆ, ಅದನ್ನ ಮಾಡಿ ಮತ್ತೆನೂ ಕೂಡ ನೀವು ಯೂಸ್ ಮಾಡ್ಕೋಬಹುದು. ಅದ್ರ ಜೊತೆಗೆ ಏನು ದಟ್ ಈಸ್ ನೆಕ್ಸ್ಟ್ ಇಯರ್ದು ಏನು ದಟ್ ಈಸ್ ಎನರ್ಜಿ ಮತ್ತೆ ಸಪರೇಟ್ ಬರುತ್ತೆ, ಆ ಎನರ್ಜಿದು ಹಾಕೋಬಹುದು. ಹಂಗೆ ಟೋಟಲ್ ಏನು ದಟ್ ಈಸ್ 9 ಏನು ದಟ್ ಈಸ್ ಫ್ರೇಮ್ಸ್ ಬರುತ್ತೆ. ಯೂಶಲಿ 9 ಫ್ರೇಮ್ಸ್ ನೀವು ರೆಗ್ಯುಲರ್ ಆಗಿ ಏನು ದಟ್ ಈಸ್ ಹಾಕೊಳ್ಳೋದ್ರಿಂದ ಎಲ್ಲಾನು ಕೂಡ ಬೆನಿಫಿಟ್ ಅಟ್ ಎ ಟೈಮ್ ಸಿಗುತ್ತೆ. ಇಲ್ಲ ಒಂದೊಂದೇ ತಗೊಂಡು ಹಾಕೋಬಹುದು. ಇದು ಹೆಂಗಂತಂದ್ರೆ ನಿಮ್ಗೆ ಪೋರ್ಟಲ್ಸ್ ತಿಳಿಸಿದ್ನಲ್ಲ, ಈಗ ಫಸ್ಟ್ ಇವಾಗ ಈ ವರ್ಷದಲ್ಲಿ ಏನು ದಟ್ ಈಸ್ ಫಸ್ಟ್ ಬಂದಿದ್ದೇನು 111 ಪೋರ್ಟಲ್ ಇದೆಯಲ್ಲ, ಅದೇ ರೀತಿ Okay. ಏನು ಫೆಬ್ರವರಿ 2 ಮಾತ್ರ ಬರುತ್ತೆ. ಹಂಗೆ ಸರಿ 3 ಹಂಗೆ ಆ ಒಂದು ಇದರಲ್ಲಿ ಒಂದೊಂದಕ್ಕೂ ಕೂಡ ಏನು ದಟ್ ಈಸ್ ಒಂದೊಂದು ಫ್ರೇಮ್ ಬರುತ್ತೆ. ಆ ಫ್ರೇಮ್ಸ್ ಏನು ದಟ್ ಈಸ್ ನೀವು ಒಂದೊಂದೇ ತಗೊಂತ ಇರೋದು ತಗೊಂಡು ಹಾಕೋಣದ್ರಿಂದ ಒಟ್ಟಿಗೆ ಏನು ದಟ್ ಈಸ್ 9 ಇಯರ್ಸ್ ಏನ್ ಬರುತ್ತೆ, 9 ಇಯರ್ಸ್ಗೆ 9 ಕರೆಕ್ಟ್ ಆಗಿ ಬರುತ್ತೆ. ಇಲ್ಲ ಒಟ್ಟಿಗೆ ನಾವು 9 ತಗೊಂಡು ಹಾಕೊಂತೀವಿ ಅಂತಂದ್ರು ಹಾಕೋಬಹುದು, ಅದೇನಿಲ್ಲ. ಬಟ್ ಈ ವರ್ಷಕ್ಕೆ ಏನು ದಟ್ ಈಸ್ ಸನ್ ಎನರ್ಜಿ ಇರೋದ್ರಿಂದ ಸನ್ ಎನರ್ಜಿದು ಈ ಒಂದು ಫ್ರೇಮ್ ತಗೊಂಡೋದ್ರಿಂದ ಒಂದೇ ಬೆನಿಫಿಟ್ ಬರುತ್ತೆ ಸರ್. ಆಮೇಲೆ ಇದ್ರಲ್ಲಿ ಪೈರೇಟ್ ಸನ್ ಫ್ರೇಮ್ ಅಂತ ಹೇಳ್ತಾರೆ. ಆಮೇಲೆ ಪೈರೇಟ್ ಫ್ರೇಮ್ ಏನಕ್ಕೆ ಅಂತಂದ್ರೆ ಈ ವರ್ಷದಲ್ಲಿ ಏನು ದಟ್ ಈಸ್ ಪೈರೇಟ್ ಎನರ್ಜೀಸ್ ಚೆನ್ನಾಗಿರುತ್ತೆ. ಪೈರೇಟ್ ಎನರ್ಜೀಸ್ ಅದಕ್ಕೆ ನಿಮ್ಗೆ ಸೀಕ್ರೆಟ್ಸ್ ಆಫ್ ಏನು 2026 ಮಾಡಿದಾಗ ನಿಮ್ಗೆ ಪೈರೇಟ್ ಗಣೇಶನ ಯೂಸ್ ಮಾಡ್ಕೊಳ್ಳಿ, ಬೆನಿಫಿಟ್ ಬರುತ್ತೆ ಈ ವರ್ಷಕ್ಕೆ ಅಂತ ನಿಮ್ಗೆ ಅದು ಏನು ದಟ್ ಈಸ್ ಕ್ರಿಸ್ಟಲ್ ಏನು ದಟ್ ಈಸ್ ಸೀಕ್ರೆಟ್. ಅಂಡ್ ಆಲ್ಸೋ ಕೆಲವೊಂದು ಏನು ಪ್ಲಾನೆಟರಿ ಪೊಸಿಷನ್ಸ್ ಮುಖಾಂತರ ಅದು ಆ ಕ್ರಿಸ್ಟಲ್ ಏನು ದಟ್ ಈಸ್ ಹೇಳಿದ್ದು. ಓಕೆ, ಸೊ ಹಂಗಂದ್ರೆ ನೀವು ಹೇಳೋದು ಎವ್ರಿ ಇಯರ್ ಚೇಂಜ್ ಮಾಡೋದು ಸೂಕ್ತ ಅಂತ ಹೇಳ್ತಾ ಇದೀರ ವಿತ್ ಎನರ್ಜೈಸ್ಡ್. ಹಂಗಿದ್ರೂ ಜನರಲ್ ಆಗಿ ಸಂದ್ ಏನ್ ರಿಚುವಲ್ ಇದೆ, ಏನ್ ರೆಸ್ಪೆಕ್ಟ್ ಕೊಡ್ಬೇಕೋ ಅದ್ ಕೊಡ್ತಾ ಇದ್ರೆ ಸ್ವಲ್ಪ ಕೊಡ್ತಾ ಇದ್ರೂ ಬರುತ್ತೆ ಸರ್. ಬರುತ್ತೆ. ಕಾಪರ್ ಟಂಬ್ಲರ್ ಅಲ್ಲಿ ಪ್ರತಿ ಮಾರ್ನಿಂಗ್ ಏನು ದಟ್ ಈಸ್ ಸೂರ್ಯಗೆ ಅರ್ಘ್ಯ ಮಾಡೋದ್ರಿಂದ ಕೂಡ ಬೆನಿಫಿಟ್ ಬರುತ್ತೆ. ಎಸ್ ಸರ್. ಓಕೆ, ಎಲ್ಲರಿಗೂ ಕೂಡ ಬೇರೆ ಏನೋ ಪ್ರಶ್ನೆ ಇಲ್ಲ ಅಂತಂದ್ರೆ ಎಲ್ಲರೂ ಕೂಡ ಈ ಒಂದು ಕ್ಲಾಸ್ RN ಮ್ಯಾಜಿಕಲ್ ಹೀಲಿಂಗ್ ಸೆಂಟರ್ ಚಿಕ್ಕಬಳ್ಳಾಪುರ, RN ಮ್ಯಾಜಿಕಲ್ ಟೀಚಿಂಗ್ಸ್ ಗ್ರೂಪ್ ಚಿಕ್ಕಬಳ್ಳಾಪುರ ವತಿಯಿಂದ ಮಾಡ್ತಿದ್ದಂತ ಈ ಒಂದು ಮಕರ ಸಂಕ್ರಾಂತಿ ಫೆಸ್ಟಿವಲ್ ಡೊನೇಷನ್ಸ್ ಕ್ಲಾಸ್ಗೆ ನೀವೆಲ್ಲರೂ ಕೂಡ ಭಾಗಿಯಾಗಿದ್ರೆ ನಿಮ್ಗೆಲ್ಲರೂ ಕೂಡ ಧನ್ಯವಾದಗಳು. ಪ್ಲೀಸ್ ಇವತ್ತಿನ ಕ್ಲಾಸ್ ಇಲ್ಲಿಗೆ ಏನ್ ಮಾಡ್ತಾ ಇದೀವಿ. ಥ್ಯಾಂಕ್ ಯು ಸರ್. ಹಾಗೆ ಹಬ್ಬದ ಶುಭಾಶಯಗಳು. ಎಸ್ ಮ್ಯಾಮ್. ಎಸ್ ಸರ್. ತಮಗೂ ಸಹ ಸಂಕ್ರಾಂತಿ ಶುಭಾಶಯಗಳು ಹಾಗೂ ನಮ್ಮ ಮಿತ್ರರಿಗೆಲ್ಲರಿಗೂ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ಎಸ್ ಸರ್. ಎಲ್ಲರಿಗೂ ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. भानुकोटि भास्वरं भवाब्दितारकं परं नीलकण्ठमीप्सितार्थदायकं त्रिलोचनं कालकालमम्बुजाक्षमक्षशूलमक्षरं काशिकापुरादिनाथ कालभैरवं भजे. कालभैरवं भजे. नटङ्कपाशदण्डपाणिमादिकारणं श्यामकायवादिदेवमक्षरं निरामयम् भीमविक्रमं प्रभुं विचित्रताण्डवप्रियं काशिकापुरादिनाथ कालभैरवं भजे. नमस्ते। SRE, cloud engineer, platform engineer, DevOps engineer, which one should I pick? What do I? उजागर रामदूत अतुलित बल धामा अंजनी पुत्र पवन सुत नामा महावीर विक्रम बजरंगी कुमति निवार सुमति के संगी कंचन वरण विराज सुवेसा कानन कुंडल कुंचित केसा
प्रजापताजे कांधे स्फूर्तित नगे और कांचे शंकर सुवन केसरी नंदन देव प्रताप महाजगवंदन विद्यावान गुणी अति चातुर राम काज करिबेको आतुर प्रभु चरित्र सुनिबेको रतिया राम दशरथ सीता मन बसिया सूक्ष्म रूप धरि सियहि दिखावा विकट रूप धरि लंक जरावा भीम रूप धरि असुर सवारे रामचंद्र के काज सवारे आए सजीवन लखन जियाए श्री रघुवीर हर्षि उर लाए रघुपति कीन्ही बहुत बड़ाई तुम मम पे भरत ही सम भाई सनद मन तुम राज सखावे अस कहि श्रीपति कंठ लगावे सनकादिक ब्रह्मादि मुनीसा नारद सारद सहित अहिसा सब कुबेर तिन भाग जहाने कवि कोशित कहि सके कहाने तुम सार संजीव ही कीना राम पिताए राजपद दीना तुमरो मंत्र विभीषण माना लंकेश्वर भय सब जग जाना शुभ सहस्त्र जो जन पर भानो लील्यो ताहि मधुर बल जानो तब मुद्रिका मेलि मुख माहि जल दिलांगी गए अचरज नाहि दुर्गम गाज जगत के जेते सुगम अनुग्रह तुम्हारे जेते राम तुम्हारे होत न आज्ञा बिनु पैसारे सब सुख लहे तुम्हारी शरणा तुम रक्षक काहू को डरना आपन तेज समारो आपे तीनों लोक लाग देखा पे शासन निकट नहीं आवे भागीर जब नाम सुनावे आसे रोग हरे सब वीरा जपत निरंतर हनुमत वीरा संकट दे हनुमान छुड़ावे मन क्रम वचन ध्यान जो लावे सुबर राम तपस्वी राजा तिनके काज सकल तुम साजा और मनोरथ जो कोई लावे सोई अमित जीवन फल पावे चारों सुख परताप तुम्हारा है प्रसिद्ध जगत उजियारा साधु संत के तुम रखवारे असुर निकंदन राम दुलारे तीनों दिन के दाता सीन जानकी माता राम रसायन तुम्हारे पासा सदा पूर्णपति के दाता तुम्हारे भजन राम को पावे जन्म जन्म के दुख बिचरावे अंत काल रघुवर पुर जाए जहाँ जन्म हरि भक्त कहाई और देवता चित्तन धरई हनुमत से सर्व सुख करई संकट कटय मिटय सब पीरा जो सुमिरे हनुमत बल पीरा जय जय हनुमान गोसाई कृपा करो गुरुदेव की नाई जो सत बार पाठ करे कोई छूट ही बंदी महा सुख होई जो यह पढ़े हनुमान चालीसा होए सीता की गौरीसा तुलसीदास सदा हरि चेरा की जय नाथ हृदय महाडेरा पवन तनय संकट हरन मंगल मूर्ति रूप राम लखन सीता सहित हृदय बसहु सुर भूप जय हनुमान ज्ञान गुण ಥ್ಯಾಂಕ್ ಯು ಎಲ್ಲರಿಗೂ ಮತ್ತೊಮ್ಮೆ ಎಲ್ಲರಿಗೂ ಕೂಡ ಧನ್ಯವಾದಗಳು ಹೇಳ್ತಾ ಇವತ್ತಿನ ಕ್ಲಾಸಲ್ಲಿ ಏನ್ ಮಾಡ್ತೇವೆ ಥ್ಯಾಂಕ್ ಯು ಎಲ್ಲರಿಗೂ ಮತ್ತೊಮ್ಮೆ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ತಿಳಿಸ್ತಾ ಇವತ್ತಿನ ಕ್ಲಾಸಲ್ಲಿ ಏನ್ ಮಾಡ್ತೇವೆ ಥ್ಯಾಂಕ್ ಯು ಬಾಯ್ ಗುಡ್ ನೈಟ್ ಶುಭರಾತ್ರಿ ಎಲ್ಲರೂ ಶುಭರಾತ್ರಿ ಸರ್.